ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಮಹರ್ಷಿ ಗುರೂಜಿ. ನಮ್ಮ ಈ ಚಾನೆಲ್ನಲ್ಲಿ ನೀವು ಜ್ಯೋತಿಷ್ಯದ ಬಗ್ಗೆ ತಿಳಿದುಕೊಳ್ಳಲು ಬಯಸುವ ಎಲ್ಲ ವಿಷಯಗಳ ಬಗ್ಗೆ ತಿಳಿಸಿಕೊಡುತ್ತೇನೆ. ನೀವು ಜ್ಯೋತಿಷ್ಯದಲ್ಲಿ ಆಸಕ್ತಿ ಹೊಂದಿದ್ದರೆ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ವಿಡಿಯೋಗಳನ್ನು ನೋಡಿ. ಇಂದು 2025 ಏಪ್ರಿಲ್ 24ನೇ ತಾರೀಕು ಗುರುವಾರವಾಗಿದೆ. ಗುರುವಾರವನ್ನು ಬೃಹಸ್ಪತಿ ದೇವನ ದಿನವೆಂದು ಪರಿಗಣಿಸಲಾಗುತ್ತದೆ. ಜ್ಞಾನ, ಧರ್ಮ ಮತ್ತು ಗುರುಪಾದ ಸೇವೆಗೆ ಇದು ಬಹುಮಹಿಮೆ ಪಡೆದ ದಿನವಾಗಿದೆ. 2 ತಿಥಿ ವಿವರ. ಚತುರ್ದಶಿ ತಿಥಿಯು ಬೆಳಗ್ಗೆ 11:08 ಇರುತ್ತದೆ. ಈ ತಿಥಿಯು ಪಿತೃಪೂಜೆ, ತಪಸ್ಸು ಹಾಗೂ ದುಷ್ಟ ಶಕ್ತಿಯ ನಿವಾರಣೆಗೆ ಅನುಕೂಲ. ಬೆಳಗ್ಗೆ 11:08 ನಂತರ ಅಮಾವಾಸ್ಯ ತಿಥಿ ಪ್ರಾರಂಭವಾಗುತ್ತದೆ. ಅಮಾವಾಸ್ಯ ತಿಥಿಯಲ್ಲಿ ಆಧ್ಯಾತ್ಮಿಕ ಶಕ್ತಿಯು ಹೆಚ್ಚು ಇರುತ್ತದೆ ಮತ್ತು ಇದು ಪಿತೃಕಾರ್ಯ ಹಾಗೂ ಶಾಂತಿಯಜ್ಞಗಳಿಗೆ ಅತ್ಯಂತ ಪವಿತ್ರ ಕಾಲವಾಗಿರುತ್ತದೆ. 3 ನಕ್ಷತ್ರ ಮಾಹಿತಿ. ಪೂರ್ವ ಫಾಲ್ಗುಣಿ ನಕ್ಷತ್ರವು ಮಧ್ಯಾಹ್ನ 2:45 ಇರುತ್ತದೆ. ಈ ನಕ್ಷತ್ರವು ವೈಭವ, ಸೌಂದರ್ಯ ಮತ್ತು ಸಂಯಮಕ್ಕೆ ಒತ್ತಾಸೆ ನೀಡುತ್ತದೆ. ಅನಂತರ ಉತ್ತರ ಫಾಲ್ಗುಣಿ ನಕ್ಷತ್ರವು ಪ್ರಾರಂಭವಾಗುತ್ತದೆ. ಇದು ಧೈರ್ಯ, ಶಕ್ತಿ ಹಾಗೂ ನಿರ್ಧಾರ ಶಕ್ತಿಯ ಬಗ್ಗೆ ಬಲವನ್ನು ನೀಡುತ್ತದೆ. 4 ಯೋಗ ಮತ್ತು ಕರ್ಣ. ಇಂದು ಶೋಭನಾ ಯೋಗವಾಗಿದೆ. ಇದು ಶುಭಕರ ಫಲ ನೀಡುತ್ತದೆ. ಹೊಸ ಕಾರ್ಯಾರಂಭಕ್ಕೆ ಯೋಗ ಸಹಕಾರಿಯಾಗಬಹುದು. ಶಕುನಿಕರಣವು ಬೆಳಗ್ಗೆ 11:08 ಇರುತ್ತದೆ. ಇದು ಚುರುಕು ಕಾರ್ಯಗಳಿಗೆ ಉತ್ತಮ. ನಂತರ ಚತುಷ್ಪಾತ್ಕರಣ ಪ್ರಾರಂಭವಾಗುತ್ತದೆ. ಇದು ತಾತ್ಕಾಲಿಕ ಸಂಕಷ್ಟದ ಸೂಚನೆ ನೀಡಬಹುದು. 5 ಚಂದ್ರನ ಸ್ಥಿತಿ. ಇಂದು ಚಂದ್ರನು ಸಿಂಹರಾಶಿಯಲ್ಲಿ ಸಂಚರಿಸುತ್ತಿದ್ದಾನೆ. ಈ ಚಂದ್ರ ಸ್ಥಿತಿಯಲ್ಲಿ ವ್ಯಕ್ತಿಯು ಆತ್ಮವಿಶ್ವಾಸ, ಗೌರವ ಮತ್ತು ಗೌರವಾನ್ವಿತ ನಡೆತ ಪಾದನೆಗೆ ಹೆಚ್ಚು ಒತ್ತು ನೀಡುತ್ತಾನೆ. ಇದು ಗಂಭೀರ ನಿರ್ಧಾರಗಳಿಗಾಗಿ ಸೂಕ್ತ ಸಮಯ. 6 ಸೂರ್ಯೋದಯ ಮತ್ತು ಸೂರ್ಯಾಸ್ತ ಕಾಲ. ಇಂದು ಸೂರ್ಯೋದಯ ಬೆಳಗಿನ ಜಾವ 5:58 ಸಂಭವಿಸುತ್ತದೆ. ಸೂರ್ಯಾಸ್ತ ಸಂಜೆ 6:28 ಸಂಭವಿಸುತ್ತದೆ. ಈ ನಡುವಿನ ಸಮಯವನ್ನು ಕಾರ್ಯೋಚಿತವಾಗಿ ಉಪಯೋಗಿಸಿಕೊಂಡರೆ ಯಶಸ್ಸು ಸಾಧ್ಯ. 7 ರಾಹುಕಾಲ, ಯಮಗಂಡ ಮತ್ತು ಗುಳಿಕ ಕಾಲ. ರಾಹುಕಾಲ ಮಧ್ಯಾಹ್ನ 1:30 ಮಧ್ಯರಾತ್ರಿ 3 ಇರುತ್ತದೆ. ಈ ಸಮಯದಲ್ಲಿ ಹೊಸ ಕಾರ್ಯ ಆರಂಭಿಸಬಾರದು. ಯಮಗಂಡ ಕಾಲ ಬೆಳಗ್ಗೆ 6 ಬೆಳಗ್ಗೆ 7:30. ಇದು ಅಪಾಯಕಾರಿ ಸಮಯ ಎಂದು ಪರಿಗಣಿಸಲಾಗಿದೆ. ಗುಳಿಕ ಕಾಲ ಬೆಳಗ್ಗೆ 9:10 ಇರುತ್ತದೆ. ಈ ಕಾಲದಲ್ಲಿ ಆರಂಭಿಸಿದ ಕೆಲಸಗಳು ನಿಧಾನವಾಗಿ ಆದರೆ ನಿಶ್ಚಿತವಾಗಿ ಫಲ ನೀಡುತ್ತವೆ. 8 ಅಭಿಜಿತ್ ಮುಹೂರ್ತ. ಅಭಿಜಿತ್ ಮುಹೂರ್ತವು ಮಧ್ಯಾಹ್ನ ಬೆಳಗ್ಗೆ 11:54 12:45 ಇರುತ್ತದೆ. ಈ ಸಮಯದಲ್ಲಿ ಯಾವುದೇ ಕಾರ್ಯ ಆರಂಭಿಸಿದರೆ ಅದರಲ್ಲಿ ಶುಭ ಫಲ ಉಂಟಾಗುವುದು ಬಹುಮಹಿಮೆ. 9 ಮುಕ್ತ ವಿವರಣೆ. ಈ ದಿನದ ಪಂಚಾಂಗದಿಂದ ನೋಡಿದಾಗ ಮುಂಜಾನೆ ಅಥವಾ ಮಧ್ಯಾಹ್ನದ ಮೊದಲು ಕಾರ್ಯಾರಂಭ ಮಾಡುವುದು ಅತ್ಯುತ್ತಮ. ಅಮಾವಾಸ್ಯೆಯ ಶಕ್ತಿಯನ್ನು ಧ್ಯಾನ, ಜಪ ಅಥವಾ ಗುರು ಸೇವೆಯ ಮೂಲಕ ಶ್ರೇಷ್ಠವಾಗಿ ಬಳಸಬಹುದಾಗಿದೆ. ಬನ್ನಿ ಈ ದಿನದ 12 ರಾಶಿಗಳ ದಿನ ಭವಿಷ್ಯ ಹೇಗಿದೆ ನೋಡೋಣ. ಮೊದಲ ರಾಶಿ ಮೇಷರಾಶಿ. ಈ ದಿನ ಮೇಷರಾಶಿಯವರಿಗೆ ಯಾವ ರೀತಿ ಇದೆ ನೋಡೋಣ. ಇಂದು ನಿಮ್ಮ ಒಳಜಗತ್ತಿನಲ್ಲಿ ಆತ್ಮವಿಶ್ವಾಸ ಹಾಗೂ ಗಂಭೀರ ಚಿಂತನೆಯ ನಡುವೆ ಪೈಪೋಟಿ ನಡೆಯಬಹುದು. ನಿಮ್ಮ ನಡವಳಿಕೆಯಲ್ಲಿ ತೀವ್ರತೆ ಇರುವುದು ಸಹಜ, ಆದರೆ ಸಮಯದ ಓಟವನ್ನು ಅರಿತು ನಡೆದುಕೊಂಡರೆ ಗುರಿ ಪೂರೈಸಲು ಸಾಧ್ಯವಾಗುತ್ತದೆ. ಬೆಳಿಗ್ಗೆ ಚತುರ್ದಶಿಯ ಪ್ರಭಾವದಿಂದ ಸ್ವಲ್ಪ ಉತ್ಕಂಠೆ ಇದ್ದರೂ ಮಧ್ಯಾಹ್ನದ ಅಮಾವಾಸ್ಯೆಯ ನಂತರ ಬುದ್ಧಿವಂತಿಕೆ ಹಿರಿದಾಗಿ ವ್ಯಕ್ತವಾಗುತ್ತದೆ. ಹಳೆ ಅನುಭವಗಳು, ಜೀವನ ಪಾಠಗಳು ಈ ದಿವಸ ನಿಮ್ಮ ನಡವಳಿಕೆಯಲ್ಲಿ ಪರಿಪಕ್ವತೆಯ ಪ್ರಭಾವ ಬೀರುತ್ತವೆ. ದಿನದ ಆರಂಭದಲ್ಲಿ ನೀವು ಹೆಚ್ಚು ಭಾವನಾತ್ಮಕವಾಗಿ ಪ್ರತಿಕ್ರಿಯೆ ನೀಡಬಹುದು, ಆದರೆ ಬರುವ ಗಂಟೆಗಳಲ್ಲೇ ಧೈರ್ಯ ಹೆಚ್ಚಾಗಿ ಕಡೆಯ ತೀರ್ಮಾನಗಳಲ್ಲಿ ಸ್ಪಷ್ಟತೆ ತರಲಿದೆ. ಆತ್ಮವಿಶ್ವಾಸದಿಂದ ನಿರ್ಧಾರ ತೆಗೆದುಕೊಳ್ಳುವುದರಿಂದ ಫಲಿತಾಂಶಗಳಲ್ಲಿ ಸಾಧನೆಯ ತೃಪ್ತಿ ಕಾಣಬಹುದು. ನಿಮ್ಮ ಪೂರಕ ಗ್ರಹಗಳ ಸಂಚಲನವು ಕಾರ್ಯಸಾಧನೆಗೆ ಸಹಕಾರ ನೀಡಲಿದೆ. ಜುಪಿಟರ್ ಮತ್ತು ಮಂಗಳನ ಶಕ್ತಿಯೊಂದಿಗೆ ಗುರುವಾರದ ಸಾಂದರ್ಭಿಕ ಶಕ್ತಿಗಳು ಕೂಡ ಲಾಭದಾಯಕವಾಗಿ ಕಾರ್ಯನಿರ್ವಹಿಸುತ್ತವೆ. ಚಂದ್ರನ ಸಿಂಹದಲ್ಲಿ ಸಂಚಾರ ನಿಮ್ಮನ್ನು ಮುಖಂಡತ್ವ ದಿಕ್ಕಿಗೆ ಕರೆದೊಯ್ಯುತ್ತದೆ. ಈ ಸ್ಥಿತಿ ನಿಮ್ಮಲ್ಲಿ ಸಹಜ ನಾಯಕತ್ವ, ಧೈರ್ಯ ಮತ್ತು ಜನರನ್ನಳಿಸಲು ಕೌಶಲ್ಯ ಬೆಳೆಸಲಿದೆ. ಇದೊಂದು ಮುಕ್ತ ಸಂವಹನ, ನಿರ್ಧಾರಾತ್ಮಕ ಶಕ್ತಿ ಮತ್ತು ಸಾಮಾಜಿಕ ಪ್ರಭಾವ ಹೆಚ್ಚಿಸಿಕೊಳ್ಳುವ ಸಮಯವಾಗಿದೆ. ಜನರ ನಡುವೆ ನಿಮ್ಮ ಮಾತಿಗೆ ಬೆಲೆ ಇರುತ್ತದೆ. ಈ ಅವಕಾಶವನ್ನು ಬುದ್ಧಿವಂತಿಕೆಯಿಂದ ಬಳಸಿ. ಮೇಷರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ಇಂದಿನ ದಿನವು ನಿಮ್ಮ ಮನಸ್ಸಿನಲ್ಲಿರುವ ಚಿಂತೆಗಳನ್ನು ಶಾಂತಗೊಳಿಸಲು ಅನುಕೂಲವಾಗುತ್ತದೆ. ಈ ದಿನವನ್ನು ಆಂತರಿಕ ಸ್ವಸ್ಫೂರ್ತಿಗೆ ಉಪಯೋಗಿಸಿದರೆ ನೀವು ಮುಂದೆ ಸುಲಭವಾಗಿ ನಿರ್ಧಾರ ಮಾಡಬಲ್ಲಿರಿ. ನೀವು ಮಾಡುತ್ತಿರುವ ಪ್ರತಿಯೊಂದು ನಿರ್ಧಾರಕ್ಕೂ ಒಳಹರಿವು ಬೇಕಾಗುತ್ತದೆ. ಯಥಾರ್ಥತೆಯ ಮೆಟ್ಟಿಲು ಹತ್ತಿದಂತೆ ನಡೆಯುವುದು ಸೂಕ್ತ.
ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿದರೆ ಉತ್ತಮ ಚೈತನ್ಯ ಲಭ್ಯವಾಗುತ್ತದೆ. ಧ್ಯಾನ, ಜಪ ಅಥವಾ ಭಕ್ತಿ ಚಟುವಟಿಕೆಯಿಂದ ಆತ್ಮಸ್ಥೈರ್ಯವು ಬೆಳೆಸಬಹುದು. ಈ ರಾಶಿಗೆ ಇವತ್ತು ಚಂದ್ರನ ಸಿಂಹದಲ್ಲಿ ಸಂಚಾರವಿರುವುದರಿಂದ ನೀವು ನಿಮ್ಮ ಜೀವನದಲ್ಲಿ ನೇತೃತ್ವದ ಪಾತ್ರ ನಿರ್ವಹಿಸಲು ಸಿದ್ಧರಾಗಿರುತ್ತೀರಿ. ಹೊಸ ಹೊಣೆಗಾರಿಕೆಗಳನ್ನು ಸ್ವೀಕರಿಸುವ ಸಾಧ್ಯತೆ ಹೆಚ್ಚಿದೆ. ಆರ್ಥಿಕ ಸ್ಥಿತಿ ಹೇಗಿದೆ ನೋಡೋಣ. ಹಣಕಾಸಿನ ವಿಚಾರದಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಶಾಂತವಾಗಿ ಯೋಚಿಸಬೇಕು. ಹಠಾತ್ ತೀರ್ಮಾನಗಳಿಂದ ಹೂಡಿಕೆ ಅಥವಾ ಖರ್ಚು ಮಾಡಿದರೆ ವಿಫಲತೆಯ ಸಾಧ್ಯತೆ ಇದೆ. ಹೊಸ ಆದಾಯದ ಮೂಲಗಳು ಬೆಳಗಲು ಸಾಧ್ಯತೆ ಇದೆ, ಆದರೆ ಅವುಗಳ ಸುಸ್ಥಿರತೆ ಬಗ್ಗೆ ಪರಿಶೀಲನೆ ಅಗತ್ಯ. ಪ್ರಾಯೋಗಿಕವಾಗಿ ತೋರುವ ಅವಕಾಶಗಳ ಹಿಂದೆ ಇರುವ ಸತ್ಯವನ್ನು ಅರಿಯಬೇಕು. ಇತ್ತೀಚಿನ ಖರ್ಚುಗಳ ಅಳತೆ ಮಾಡಿಕೊಂಡು ಮುಂದುವರಿದರೆ ಹಣದ ನಿರ್ವಹಣೆ ಸುಲಭವಾಗುತ್ತದೆ. ನಿಮ್ಮ ಬಜೆಟ್ ಅನ್ನು ಮರುಪರಿಶೀಲಿಸಿ, ಅಪರೀಕ್ಷಿತ ಖರ್ಚುಗಳನ್ನು ಕಡಿಮೆ ಮಾಡಿ. ಇಂದು ಲಘು ಹೂಡಿಕೆ ಶುರು ಮಾಡುವುದಕ್ಕೆ ಅನುಕೂಲಕರ ದಿನವಾಗಿದೆ. ಮೊಡವಿನ ಹೂಡಿಕೆ ಅಥವಾ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ಗಳಿಗೆ ಒಲವು ಕೊಡಬಹುದು. ಪ್ರೀತಿ ಮತ್ತು ಸಂಬಂಧಗಳು ಹೇಗಿದೆ ನೋಡೋಣ. ನಿಮ್ಮ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ಹೇಳುವುದು ಸಂಬಂಧದಲ್ಲಿ ಗೊಂದಲವನ್ನು ದೂರ ಮಾಡುತ್ತದೆ, ಆದರೆ ಸತ್ಯವನ್ನು ಹೇಳುವಾಗ ಶಬ್ದಗಳ ಆಯ್ಕೆಗೆ ಎಚ್ಚರಿಕೆಯಿಂದಿರಿ. ಪ್ರೀತಿಯ ವಿಷಯಗಳಲ್ಲಿ ನೀವು ನಿರ್ಣಾಯಕ ನಿಲುವು ತೆಗೆದುಕೊಳ್ಳಬೇಕಾಗಬಹುದು. ಯಾವುದೇ ಅನಿಶ್ಚಿತತೆ ಇದ್ದರೂ ಸರಿಯಾದ ಸಮಯದಲ್ಲಿ ಸ್ಪಷ್ಟತೆ ಬೇಕು. ಪಾಲುದಾರರೊಂದಿಗೆ ಸೌಹಾರ್ದತೆ ಮತ್ತು ಸಂಯಮದಿಂದ ಮುನ್ನಡೆಯುವುದು ಉತ್ತಮ. ಸಂಬಂಧ ಬಾಳಿಕೆಗೆ ಸಹನೆ ಮುಖ್ಯ ಎಂಬ ಅರಿವಿನೊಂದಿಗೆ ನಡೆದುಕೊಳ್ಳಿ. ಕುಟುಂಬದವರು ನಿಮಗೆ ಬೆಂಬಲ ನೀಡಬಹುದು, ಆದರೆ ಅವರ ನಿರೀಕ್ಷೆಗಳತ್ತ ಗಮನ ಕೊಡಿ. ನೀವು ನೀಡುವ ಸಣ್ಣ ಸಮಯ ಸ್ಪಂದನೆಗೂ ಅವರ ಹೃದಯದಲ್ಲಿ ಮೌಲ್ಯವಿದೆ. ಆರೋಗ್ಯದ ಹಂತ, ತಲೆನೋವು, ಹೊಟ್ಟೆ ಸಂಬಂಧಿತ ತೊಂದರೆಗಳು ನಿಮ್ಮನ್ನು ಸ್ವಲ್ಪ ಬೇಸರಪಡಿಸಬಹುದು. ಇದು ಆಹಾರದ ವ್ಯವಸ್ಥೆಯ ಬದಲಾಯಿತ ಪರಿಣಾಮವಾಗಿರಬಹುದು. ಹೆಚ್ಚು ಉಪ್ಪು, ಖಾರ ತಿನ್ನುವುದನ್ನು ಟುಡೇ ನಿಯಂತ್ರಿಸಿ. ಮಸಾಲೆದಾರ ಆಹಾರ, ಬಿಸಿ ಪದಾರ್ಥಗಳನ್ನು ಕಡಿಮೆ ಮಾಡಿ. ಆರೋಗ್ಯಕರ ಆಹಾರ ಮತ್ತು ನಿದ್ರಾ ಪೂರ್ತಿಯಿಂದ ಒತ್ತಡವನ್ನು ಕಡಿಮೆ ಮಾಡಬಹುದು. ದಿನಚರಿಯಲ್ಲಿ ವ್ಯಾಯಾಮ ಅಥವಾ ಇಳಿಜಾರಿನ ನಡಿಗೆ ಸೇರ್ಪಡೆ ಮಾಡಿ. ಆರೋಗ್ಯದ ಕಡೆ ಸ್ವಲ್ಪ ಅಲಕ್ಷ್ಯ ಮಾಡಿದರೆ ದಿನದ ಕೊನೆಯಲ್ಲಿ ಕ್ಲಾಂತಿಯ ಅನುಭವವಾಗಬಹುದು. ಅದನ್ನು ತಪ್ಪಿಸಲು ದೇಹ ಸಿಗ್ನಲ್ಸ್ಗೆ ಸ್ಪಂದಿಸಿ. ವಿಶೇಷ ಸಲಹೆ: ಇಂದು ನೀವು ಹೇಳುವ ಮಾತುಗಳು ಮತ್ತು ತೋರಿಸುವ ವರ್ತನೆಗಳು ನಿಮ್ಮ ಭವಿಷ್ಯದ ಮುನ್ನೋಟವನ್ನು ರೂಪಿಸಬಹುದು. ಈ ಕಾರಣದಿಂದ ಪ್ರತಿಯೊಂದು ಸಂಬಂಧವನ್ನು ಆದರದಿಂದ ನಿಭಾಯಿಸಿ. ಪರಿಸ್ಥಿತಿಗಳ ಮೇಲೆ ನಿಯಂತ್ರಣ ಸಾಧಿಸಲು ಧೈರ್ಯ ಮತ್ತು ತಾಳ್ಮೆ ಎರಡೂ ಅಗತ್ಯ. ತಾತ್ಕಾಲಿಕ ಸಮಸ್ಯೆಗಳಿಗಿಂತ ದೀರ್ಘದೃಷ್ಟಿಯ ನಿಲುವು ಹೆಚ್ಚು ಶಕ್ತಿಶಾಲಿ. ನಿಮ್ಮ ಮನಸ್ಸಿನಲ್ಲಿ ಬರುವ ತಾತ್ಕಾಲಿಕ ತೀವ್ರತೆಗಳಿಂದ ನಿರ್ಧಾರ ಮಾಡದಿರಿ. ತಾತ್ಕಾಲಿಕ ಭಾವನೆಗಳನ್ನು ದೂರವಿಟ್ಟು ಬುದ್ಧಿವಂತಿಕೆಯಿಂದ ನಿರ್ಧರಿಸಿ. ಬಹುಮಹಿಮೆ ತಂತ್ರ: ನೀವು ಈ ದಿನ ಚಂದ್ರನ ಶಾಂತಿಪೂರ್ಣ ಶಕ್ತಿಗೆ ಶರಣಾಗಿ ಓಂ ಚಂದ್ರಾಯ ನಮಃ ಎಂಬ ಮಂತ್ರವನ್ನು 21 ಬಾರಿ ಜಪಿಸಿದರೆ ಒಳಗಿನಿಂದ ಚೈತನ್ಯ ದೊರೆಯಬಹುದು. ಈ ಜಪ ಧ್ಯಾನಗೊಳ್ಳಲು ಪವಿತ್ರ ಪ್ರಭಾವವನ್ನು ತರುತ್ತದೆ. ಕೆಂಪು ಬಟ್ಟೆ ಧರಿಸಿ ತುಳಸಿ ಗಿಡಕ್ಕೆ ನೀರು ಹಾಯಿಸುವುದು ಶುಭದಾಯಕ. ಇದರಿಂದ ಶಕ್ತಿಯ ಹರಿವು ನಿಮ್ಮ ದೇಹ ಮತ್ತು ಮನಸ್ಸಿನಲ್ಲಿ ಸಮತೋಲನ ತರಲಿದೆ. ಮುಂದಿನ ರಾಶಿ ವೃಷಭ. ಈ ದಿನ ವೃಷಭ ರಾಶಿಯವರಿಗೆ ಯಾವ ರೀತಿ ಇದೆ ನೋಡೋಣ. ಇಂದು ನಿಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಗಂಭೀರತೆಯ ಅಗತ್ಯವಿದೆ. ಅಮಾವಾಸ್ಯೆಯ ಪರಿಣಾಮದಿಂದ ಆಂತರಿಕ ಸಂವೇದನೆಗಳು ಹೆಚ್ಚು ಪ್ರಬಲವಾಗಬಹುದು. ಇದರಿಂದಾಗಿ ನಿರ್ಧಾರಗಳಲ್ಲಿ ಚಂಚಲತೆ ಉಂಟಾಗಬಹುದು. ಚಂದ್ರನು ಸಿಂಹರಾಶಿಯಲ್ಲಿ ಸಂಚರಿಸುತ್ತಿರುವುದರಿಂದ ನಿಮ್ಮ ಮನಸ್ಸು ಮನೆಯ ಪರಿಸರ, ಸಂಬಂಧಗಳು ಹಾಗೂ ಖಾಸಗಿ ವಿಚಾರಗಳ ಕಡೆ ತಿರುಗಲಿದೆ. ಹೃದಯದಲ್ಲಿ ತುಂಬಿದ ಭಾವನೆಗಳನ್ನು ಸರಿಯಾಗಿ ತಿಳಿಸಿಕೊಳ್ಳದಿದ್ದರೆ ಅದು ವ್ಯತ್ಯಾಸಕ್ಕೊಳಪಡಬಹುದು. ಇಂದು ನಿಮ್ಮ ಶ್ರಮಕ್ಕೆ ತಕ್ಷಣ ಫಲವಿಲ್ಲದಿದ್ದರೂ ಸಹ ಅದು ಭವಿಷ್ಯದಲ್ಲಿ ಬಹುಮಹಿಮೆ ತರುವ ಸಾಧ್ಯತೆಯಿದೆ. ವೃತ್ತಿ ಜೀವನ ಮತ್ತು ಕುಟುಂಬದ ನಡುವಿನ ಸಮತೋಲನವನ್ನು ಕಾಪಾಡಿಕೊಳ್ಳುವುದು ಈ ದಿನದ ಪ್ರಮುಖ ಸವಾಲು. ವೃಷಭ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ಈ ರಾಶಿಯವರು ತಮ್ಮ ನಿಶ್ಚಿತ ನಿಲುವು, ಸ್ಥಿತಪ್ರಜ್ಞೆ ಮತ್ತು ತಾಳ್ಮೆಯಿಂದ ಚಿರಪರಿಚಿತರು. ಆದರೆ ಇಂದಿನ ಗ್ರಹಸ್ಥಿತಿಯು ಈ ಗುಣಗಳ ಪರೀಕ್ಷೆಗೆ ಗುರಿಯಾಗಲಿದೆ. ಸಮಸ್ಯೆಗಳ ಮೇಲ್ಮೈಯನ್ನು ನೋಡದೆ ಆಳವಾಗಿ ವಿಶ್ಲೇಷಿಸಿ. ಅದು ನಿಮಗೆ ಸೂಕ್ತ ಪರಿಹಾರ ಮಾರ್ಗವನ್ನು ನೀಡಬಹುದು. ಅನುಭವಗಳಿಂದ ಪಾಠ ಕಲಿಯುವ ದಿನವಿದು. ಹಳೆಯ ತಪ್ಪುಗಳನ್ನು ಪುನರಾವರ್ತಿಸದಂತೆ ಎಚ್ಚರಿಕೆ ಅಗತ್ಯ. ಇತರರಿಂದ ಹೆಚ್ಚು ನಿರೀಕ್ಷೆ ಇರದೆ ಸ್ವಂತ ಶ್ರಮದಿಂದ ಮುನ್ನಡೆಯುವ ಒತ್ತಡ ಬಂದರೂ ಅದರಲ್ಲಿ ಶಕ್ತಿಯೂ ಅಡಗಿದೆ. ಆರ್ಥಿಕ ಸ್ಥಿತಿ ಹೇಗಿದೆ ನೋಡೋಣ. ಇಂದು ಹಣಕಾಸು ವಿಚಾರಗಳಲ್ಲಿ ಸಹಜ ಎಚ್ಚರಿಕೆಯಿಂದ ನಡೆದುಕೊಳ್ಳಿ. ಅನೇಕ ಖರ್ಚುಗಳ ಮಧ್ಯೆ ಅವಶ್ಯಕತೆ ಮತ್ತು ಲಾಲಸೆ ನಡುವಿನ ಗಡಿಯನ್ನು ಅರಿಯುವುದು ಮುಖ್ಯ. ಅವಕಾಲಿಕ ಖರ್ಚುಗಳು ಅಥವಾ ದೀರ್ಘಕಾಲಿಕ ಹೂಡಿಕೆಗಳ ವಿಷಯದಲ್ಲಿ ಆಪ್ತರ ಸಲಹೆ ಪಡೆಯುವುದು ಸೂಕ್ತ. ಹಳೆಯ ಬಾಕಿಗಳನ್ನು ಸಂಗ್ರಹಿಸುವ ಪ್ರಯತ್ನ ಇಂದು ಯಶಸ್ವಿಯಾಗಬಹುದು.
ಆದರೆ ಧೈರ್ಯದಿಂದ ಮಾತನಾಡಬೇಕು. ಹಣಕಾಸಿನ ನಿರ್ಧಾರಗಳಲ್ಲಿ ಧೈರ್ಯ, ಆದರೆ ತುರ್ತು ತೀರ್ಮಾನಗಳಿಂದ ದೂರವಿರುವುದು ಉತ್ತಮ. ಪ್ರೀತಿ ಮತ್ತು ಸಂಬಂಧಗಳು ಹೇಗಿದೆ ನೋಡೋಣ. ಪ್ರೀತಿಯ ವಿಚಾರದಲ್ಲಿ ಇಂದಿನ ದಿನ ನಿಮ್ಮ ನಿರೀಕ್ಷೆಗೆ ಸರಿಯದಿರಬಹುದು. ಪಾಲುದಾರ ಅಥವಾ ಕುಟುಂಬ ಸದಸ್ಯರೊಂದಿಗೆ ಸಂಭಾಷಣೆ ಅಸಹಜವಾಗಿ ತಿರುಗುವ ಸಾಧ್ಯತೆ ಇದೆ, ಆದರೆ ಶಾಂತತೆಯಿಂದ ಎಲ್ಲವನ್ನೂ ಸರಿ ಮಾಡಬಹುದು. ಸ್ನೇಹಿತರೊಂದಿಗೆ ಚರ್ಚೆಗಳು ಕೆಲವೊಮ್ಮೆ ಭಿನ್ನಾಭಿಪ್ರಾಯ ತರುವ ಸಾಧ್ಯತೆ ಇದ್ದರೂ ಮನಮುಟ್ಟುವ ಮಾತುಗಳ ಮೂಲಕ ಬಾಂಧವ್ಯವನ್ನು ಗಟ್ಟಿ ಮಾಡಬಹುದು. ಈ ದಿನ ತಾಳ್ಮೆ ಎಂಬ ಗುಣವೇ ನಿಮ್ಮ ಉತ್ತಮ ಸಂಬಂಧಗಳ ಮೂಲಮಂಟಪ. ಆರೋಗ್ಯದ ಹಂತ. ಆರೋಗ್ಯದ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕಾದ ದಿನವಿದು. ವಿಶೇಷವಾಗಿ ಹೃದಯ, ರಕ್ತದೊತ್ತಡ ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ತೊಂದರೆಗಳ ಸಂಭವವಿದೆ. ಅತಿಯಾದ ದುಃಖ ಅಥವಾ ಹತಾಶೆಯಿಂದ ಶ್ವಾಸಕೋಶ ಸಂಬಂಧಿತ ಸಮಸ್ಯೆಗಳು ಕಾಡಬಹುದು. ಆಲಸ್ಯವಿಲ್ಲದೆ ನಿತ್ಯ ವ್ಯಾಯಾಮ, ಯೋಗ ಅಥವಾ ಧ್ಯಾನ ಮಾಡುವ ಅಭ್ಯಾಸ ನಿಮ್ಮ ದೈನಂದಿನ ಆಯಸ್ಸನ್ನು ಒಳ್ಳೆಯದು ಮಾಡಬಲ್ಲದು. ತಂಪಾದ ಪಾನೀಯಗಳ ಸೇವನೆ ಶರೀರದ ತಾಪಮಾನ ಸಮತೋಲನಕ್ಕೆ ಸಹಾಯ ಮಾಡುತ್ತದೆ, ಆದರೆ ಹೆಚ್ಚು ಖಾರದ ಆಹಾರದಿಂದ ದೂರವಿರಿ. ವಿಶೇಷ ಸಲಹೆ. ಇಂದು ನೀವು ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಮೊದಲು ಆತ್ಮಪರಿಶೀಲನೆ ಮಾಡಿ. ಆಲೋಚನೆಗಳ ದಿಕ್ಕು ತಪ್ಪಿದರೆ ಕೂಡ ನಿಮ್ಮ ಅಂತರಾಳದ ಶಕ್ತಿ ನಿಮ್ಮನ್ನು ಸರಿಯಾದ ದಾರಿಗೆ ಕರೆತರುತ್ತದೆ. ಇತರರ ಮಾತಿಗೆ ಮನವಿಟ್ಟು ಕೇಳಿ, ಆದರೆ ಅಂತಿಮ ತೀರ್ಮಾನದಲ್ಲಿ ನಿಮ್ಮ ಅಂತರಾತ್ಮದ ಮಾತಿಗೆ ಆದ್ಯತೆ ನೀಡಿ. ಸಾಕಷ್ಟು ಅವ್ಯವಸ್ಥೆಯ ನಡುವೆಯೂ ಶಾಂತಿಯ ಅಸ್ತಿತ್ವ ಇರುತ್ತದೆ, ಅದನ್ನು ಹುಡುಕಿ ಹಿಡಿದಿಡಿ. ಬಹುಮಹಿಮೆ ತಂತ್ರ. ಈ ದಿನ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು 9 ಅಥವಾ 18 ಬಾರಿ ಜಪಿಸಿ. ಬಿಳಿ ಬಟ್ಟೆ ಧರಿಸಿ ಮನೆ ಮುಂದೆ ತುಳಸಿ ಗಿಡಕ್ಕೆ ನೀರು ಹಾಕಿ. ಇದು ಆಧ್ಯಾತ್ಮಿಕ ಶಕ್ತಿಯನ್ನು ಬೆಳಗಿಸುತ್ತದೆ. ಮುಂದಿನ ರಾಶಿ ಮಿಥುನ. ಅವರ ದಿನ ಹೇಗಿದೆ ನೋಡೋಣ. ಈ ದಿನ ಮಿಥುನ ರಾಶಿಯವರಿಗೆ ಯಾವ ರೀತಿ ಇದೆ ನೋಡೋಣ. ಇಂದು ನಿಮ್ಮ ಬುದ್ಧಿಮತ್ತೆ ಮತ್ತು ಸಂವಹನ ಕೌಶಲಗಳು ಚುರುಕುಪಡುವ ದಿನ. ನೀವು ಒಬ್ಬರಿಗಿಂತಲೂ ಹೆಚ್ಚು ಜನರೊಂದಿಗೆ ಜಾಣ್ಮೆಯಿಂದ ಮಾತುಕತೆ ನಡೆಸಬೇಕಾದ ಸಂದರ್ಭಗಳು ಬರುತ್ತವೆ. ದಿನದ ಆರಂಭದಲ್ಲಿ ಅಲ್ಪ ಗೊಂದಲ ಅಥವಾ ಯೋಚನೆಗಳ ಪಿತೂರಿ ಇರಬಹುದು, ಆದರೆ ಮಧ್ಯಾಹ್ನದ ನಂತರ ಚಂದ್ರನ ಚಲನೆಯ ಪ್ರಭಾವದಿಂದ ಸ್ಪಷ್ಟತೆ ಬರುತ್ತದೆ. ನಿಮ್ಮ ಶಬ್ದಗಳು ಇತರರ ಮೇಲೆ ಪರಿಣಾಮ ಬೀರುತ್ತವೆ, ಹಾಗಾಗಿ ಬುದ್ಧಿವಂತಿಕೆಯಿಂದ ಸಮರ್ಥವಾಗಿ, ಪ್ರಾಮಾಣಿಕವಾಗಿ ಮಾತುಕತೆ ಮಾಡಬೇಕು. ಒಂದು ವೇಳೆ ಆಲೋಚನೆಗಳ ನಡುವೆ ಸಿಕ್ಕಿಹಾಕಿಕೊಳ್ಳುತ್ತೀರಾ ಎಂಬ ಅನುಭವವಿದ್ದರೆ ಆತ್ಮಚಿಂತನೆಯ ಮೂಲಕ ದಿಕ್ಕು ಹುಡುಕಿಕೊಳ್ಳುವುದು ಸೂಕ್ತ. ಇತ್ತೀಚೆಗೆ ತೆಗೆದುಕೊಂಡ ನಿರ್ಧಾರಗಳ ಪರಿಣಾಮ ಇಂದು ಸ್ಪಷ್ಟವಾಗಬಹುದು. ಈ ಅನುಭವಗಳು ನಿಮ್ಮ ಮುಂದಿನ ತೀರ್ಮಾನಗಳಿಗೆ ದಾರಿ ತೋರಬಲ್ಲವು. ಸಂವೇದನಶೀಲ ವಿಷಯಗಳನ್ನು ಶಾಂತವಾಗಿ, ಸಹಾನುಭೂತಿಯ ದೃಷ್ಟಿಯಿಂದ ನಿಭಾಯಿಸಿದರೆ ಉತ್ತಮ. ಮಿಥುನ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ಈ ರಾಶಿಯವರು ಹಲವು ಆಯ್ಕೆಗಳ ಮಧ್ಯೆ ತಾಕಲಾಟಕ್ಕೊಳಗಾಗುವುದು ಸಹಜ, ಆದರೆ ಇಂದು ಈ ಗುಣವನ್ನು ಸ್ಪಷ್ಟ ನಿರ್ಧಾರ ತೆಗೆಯುವ ಶಕ್ತಿಯ ರೂಪದಲ್ಲಿ ಪರಿವರ್ತಿಸಿಕೊಳ್ಳಿ. ಇತ್ತೀಚೆಗೆ ನಡೆದ ಚರ್ಚೆಗಳು, ಭೇಟಿಗಳು ಅಥವಾ ಸಂದರ್ಶನಗಳ ಫಲ ಇಂದು ಉಂಟಾಗಬಹುದು. ಇದನ್ನು ಹೊಸ ಪ್ರಾರಂಭಗಳ ದಿನವನ್ನಾಗಿ ಪರಿಗಣಿಸಿ ಹಳೆಯ ಭ್ರಾಂತಿಗಳನ್ನು ಬಿಟ್ಟು ಹೊಸ ಧೋರಣೆ ಅಳವಡಿಸಿಕೊಂಡು ಮುಂದೆ ಸಾಗುವುದು ಉತ್ತಮ. ಅನುಮಾನಗಳ ಬದಲಿಗೆ ಆತ್ಮವಿಶ್ವಾಸ, ಗೊಂದಲಗಳ ಬದಲು ದೃಢತೆ ಮತ್ತು ಧೈರ್ಯದ ಅಗತ್ಯವಿದೆ. ಆರ್ಥಿಕ ಸ್ಥಿತಿ ಹೇಗಿದೆ ನೋಡೋಣ. ಹಣಕಾಸು ವ್ಯವಹಾರಗಳಲ್ಲಿ ನೀವು ಚಾತುರ್ಯದಿಂದ ನಡೆಹೋಗಬೇಕಾದ ದಿನವಿದು. ಹೊಸ ಆದಾಯದ ಮೂಲಗಳು ಪ್ರಬಲವಾಗುವ ಸೂಚನೆ ಇದೆ, ಆದರೆ ಸೂಕ್ಷ್ಮವಾಗಿ ಪರಿಶೀಲನೆ ಅಗತ್ಯ. ನೀವು ನಂಬಿದ ವ್ಯಕ್ತಿಯಿಂದ ಹಣಕಾಸು ಸಂಬಂಧಿತ ಸಲಹೆ ದೊರೆತರೆ ಅದನ್ನು ತಕ್ಷಣ ಅನುಸರಿಸಬೇಡಿ. ಮೊದಲಿಗೆ ನಿಮ್ಮ ಬುದ್ಧಿಶಕ್ತಿಯಿಂದ ವಿಶ್ಲೇಷಿಸಿ. ಅಲಭ್ಯವಿರುವ ಅಥವಾ ವಿಳಂಬವಾಗಿರುವ ಹಣದ ಬಗ್ಗೆ ಕ್ರಮ ತೆಗೆದುಕೊಳ್ಳಿ. ಅಲಕ್ಷ್ಯ ಮಾಡಿದರೆ ಮುಂದೆ ಸಂಕಟವಾಗಬಹುದು. ಹೆಚ್ಚಿನ ತೀರ್ಮಾನಗಳನ್ನು ಲಾಭದತ್ತ ಕರೆದೊಯ್ಯುವ ಶಕ್ತಿಯನ್ನು ಈ ದಿನ ಹೊಂದಿದೆ, ಆದರೆ ಅವುಗಳು ಚುರುಕುತನಕ್ಕಿಂತ ಜಾಣತನವನ್ನು ಕೇಳುತ್ತವೆ. ಪ್ರೀತಿ ಮತ್ತು ಸಂಬಂಧಗಳು ಹೇಗಿದೆ ನೋಡೋಣ. ಇಂದು ನಿಮ್ಮ ವ್ಯಕ್ತಿತ್ವ ಇನ್ನಷ್ಟು ಆಕರ್ಷಕವಾಗಿ ಮೆರೆದೀತು. ಇದು ಪ್ರೀತಿ ಅಥವಾ ಸ್ನೇಹದಲ್ಲಿ ಹೊಸ ಮೈಲಿಗಲ್ಲು ಇರಬಹುದು. ವಚನ ಮತ್ತು ಸ್ಪಷ್ಟತೆಯ ಮೂಲಕ ನೀವು ಹಲವಾರು ಅನುಮಾನಗಳನ್ನು ದೂರ ಮಾಡಬಲ್ಲಿರಿ. ಜೊತೆಗೆ ಇತರರ ಭಾವನೆಗಳಿಗೆ ಗೌರವ ನೀಡಿದರೆ ಸಂಬಂಧಗಳು ಗಾಢವಾಗುತ್ತವೆ. ಪಾಲುದಾರರೊಂದಿಗೆ ಚರ್ಚೆ ಅಥವಾ ವಿಮರ್ಶೆ ನಡೆಯಬಹುದು, ಆದರೆ ಇದು ಸಂಬಂಧವನ್ನು ಇನ್ನಷ್ಟು ಬಲಪಡಿಸಲು ನೆರವಾಗುತ್ತದೆ. ಪ್ರತಿಯೊಬ್ಬರ ಅಭಿಪ್ರಾಯ ಕೇಳಿ, ಆದರೆ ಅಂತಿಮವಾಗಿ ನಿಮ್ಮ ಅಂತರಾತ್ಮಕ್ಕೆ ಹೊಂದಿಕೆಯಾಗುವ ತೀರ್ಮಾನ ತೆಗೆದುಕೊಳ್ಳಿ. ಆರೋಗ್ಯದ ಹಂತ. ಇಂದು ಮಾನಸಿಕ ಚಿಂತೆಗಳ ಪ್ರಭಾವ ದೇಹದ ಮೇಲೆ ಬೀಳಬಹುದಾದ ದಿನ. ತಕ್ಷಣ ಸ್ಪಂದಿಸಿ ವಿಶ್ರಾಂತಿ ಪಡೆದುಕೊಳ್ಳಿ. ತಲೆಯೋವು, ಕಣ್ಣುಗಳಿಗೆ ಒತ್ತಡ ಅಥವಾ ನಿದ್ರಾಹೀನತೆ ಕಾಡಬಹುದು. ಇವು ಮಾನಸಿಕ ಒತ್ತಡದ ಸೂಚನೆಗಳಾಗಿವೆ. ಆಹಾರ ಕ್ರಮ, ನಿದ್ರಾ ಸಮಯ ಮತ್ತು ಯೋಗ
ಈ ಮೂರನ್ನು ಸಮತೋಲಿತವಾಗಿ ಪಾಲಿಸಿದರೆ ದೈಹಿಕವಾಗಿ ಚುರುಕು ಭಾಸವಾಗುತ್ತದೆ. ಇಂದು ಗರ್ಭಿಣಿಯರಿಗೆ ಹಾಗೂ ಹಿರಿಯರಿಗೆ ಹೆಚ್ಚು ಎಚ್ಚರಿಕೆಯ ಅಗತ್ಯವಿದೆ. ಯಾವುದೇ ವಿಶಿಷ್ಟ ಲಕ್ಷಣ ಕಂಡುಬಂದರೆ ತಕ್ಷಣ ವೈದ್ಯಕೀಯ ಸಲಹೆ ಪಡೆಯುವುದು ಉತ್ತಮ. ವಿಶೇಷ ಸಲಹೆ: ನಿಮ್ಮ ಶಬ್ದಗಳು ಶಕ್ತಿಯ ಶಿಲ್ಪಿಗಳಾಗಿವೆ, ಅವುಗಳನ್ನು ಜಾಣ್ಮೆಯಿಂದ ಬಳಸಿ. ಇಂದು ನಿಮ್ಮ ಮಾತುಗಳು ಯಾರಿಗಾದರೂ ಹೊಸ ದಿಕ್ಕು ತೋರಬಲ್ಲದು. ಈ ದಿನ ನಿಮ್ಮ ಬುದ್ಧಿಶಕ್ತಿ, ತರ್ಕ ಮತ್ತು ಜಾಣ್ಮೆ ಈ ಮೂರನ್ನು ಸಮನ್ವಯಗೊಳಿಸಿದರೆ ಯಾವುದೇ ಸಂಕೀರ್ಣತೆ ನಿವಾರಣೆಯತ್ತ ಸಾಗುತ್ತದೆ. ಸಂಬಂಧಗಳೇ ಶಕ್ತಿ ಎಂದು ನಂಬಿ ಸ್ನೇಹ, ಸಹಕಾರ ಮತ್ತು ಗೌರವದ ಭಾವದಿಂದ ನಡೆದುಕೊಳ್ಳಿ. ಬಹುಮಹಿಮೆ ತಂತ್ರ: ಈ ದಿನ ಓಂ ಬುದ್ಧಾಯ ನಮಃ ಎಂಬ ಮಂತ್ರವನ್ನು 27 ಬಾರಿ ಜಪಿಸಿದರೆ ನಾವೀನ್ಯತೆ, ಸ್ಪಷ್ಟತೆ ಹಾಗೂ ನೆಮ್ಮದಿ ನಿಮ್ಮೊಳಗೆ ಹರಿದೇಳುತ್ತವೆ. ಹಸಿರು ಬಟ್ಟೆ ಧರಿಸಿ ಬಾಳೆಹಣ್ಣು ಅಥವಾ ಹಸಿರು ತರಕಾರಿಯನ್ನು ದಾನ ಮಾಡುವುದು ಶುಭ ಫಲ ನೀಡುತ್ತದೆ. ಮುಂದಿನ ರಾಶಿ ಕಟಕ. ಅವರ ದಿನ ಹೇಗಿದೆ ನೋಡೋಣ. ಈ ದಿನ ಕಟಕ ರಾಶಿಯವರಿಗೆ ಯಾವ ರೀತಿ ಇದೆ ನೋಡೋಣ. ಇಂದು ನಿಮ್ಮ ಭಾವನಾತ್ಮಕ ಸ್ಥಿತಿಗೆ ವಿಶೇಷ ಗುರಿ ನೀಡಬೇಕಾದ ದಿನವಾಗಿದೆ. ಮನಸ್ಸಿನಲ್ಲಿ ತೀವ್ರವಾದ ಭಾವನೆಗಳು ಕಾಡಬಹುದು ಮತ್ತು ಅವುಗಳಿಗೆ ಸ್ಪಷ್ಟ ಕಾರಣಗಳು ಇಲ್ಲದಿರುವ ಸಾಧ್ಯತೆ ಇದೆ. ಮನೆ ಮಂದಿ ಅಥವಾ ಮಕ್ಕಳ ವಿಚಾರಗಳಲ್ಲಿ ಅಲ್ಪ ಯಥಾವತ್ತಿಲ್ಲದ ಅನುಭವಗಳು ಉಂಟಾಗಬಹುದು. ಆದರೆ ತಾಳ್ಮೆ ವಹಿಸಿದರೆ ಅದರಿಂದ ಬಲವಾದ ಬಾಂಧವ್ಯ ನಿರ್ಮಾಣವಾಗಬಹುದು. ಸ್ನೇಹಿತರು, ಬಂಧುಗಳು ನಿಮ್ಮ ಬೆಂಬಲಕ್ಕೆ ಬರುವರು, ಆದರೆ ಅದನ್ನು ಒಪ್ಪಿಕೊಳ್ಳುವುದೇ ಈ ದಿನದ ಅಂತರ್ಗತ ಪಾಠ. ಕರ್ಮಯೋಗದ ತತ್ವವನ್ನು ಅನುಸರಿಸಿದರೆ, ಅಂದರೆ ಫಲದ ನಿರೀಕ್ಷೆಯಿಲ್ಲದೆ ಕೆಲಸ ಮಾಡಿದರೆ ಈ ದಿನ ಶ್ರೇಷ್ಠ ಫಲ ನೀಡುತ್ತದೆ. ಇದ್ದಕ್ಕಿದ್ದಂತೆ ನಿಮ್ಮೊಳಗಿನ ಭಾವನಾತ್ಮಕ ಶಕ್ತಿಯು ಸ್ಫೂರ್ತಿಯಾಗಿ ಹೊರಹೊಮ್ಮಬಹುದು. ಕಟಕ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ಈ ರಾಶಿಯವರು ಆಂತರಿಕ ಭಾವನೆಗಳಿಗೆ ಮಹತ್ವ ನೀಡುವವರು ಮತ್ತು ಇಂದಿನ ಗ್ರಹಸ್ಥಿತಿ ಇದನ್ನು ಇನ್ನಷ್ಟು ಉತ್ತೇಜಿಸುತ್ತದೆ. ದಿನವು ನಿಮ್ಮ ಮನಸ್ಸಿನ ಆಳವನ್ನು, ಸಹನೆ ಶಕ್ತಿಯನ್ನು ಪರೀಕ್ಷಿಸಬಹುದು. ಇತ್ತೀಚೆಗೆ ತೆಗೆದುಕೊಂಡ ನಿರ್ಧಾರಗಳು ಸರಿಯೇ ಅಥವಾ ತಪ್ಪೇ ಎಂಬ ಸಂದೇಹ ಎದ್ದರೂ ಅದು ಸಹಜ. ನಿಮಗೆ ಬೇಕಾದ ಉತ್ತರ ನಿಮ್ಮೊಳಗೆ ಅಡಗಿದೆ. ಇನ್ನು ಈ ದಿನ ನಿಮಗೆ ನಿಸರ್ಗದೊಂದಿಗೆ ಅಥವಾ ಜಲತತ್ವದೊಂದಿಗೆ ಸಂಪರ್ಕ ಕಲ್ಪಿಸುವ ಕರ್ಮಗಳು ಮನಃಶಾಂತಿಯನ್ನು ತರುವ ಸಾಧ್ಯತೆ ಇದೆ. ಆರ್ಥಿಕ ಸ್ಥಿತಿ ಹೇಗಿದೆ ನೋಡೋಣ. ಹಣಕಾಸಿನ ಪರಿಸ್ಥಿತಿಯಲ್ಲಿ ಇಂದು ನೈರ್ಮಲ್ಯ ಇರಬಹುದು, ಆದರೆ ಕೆಲವು ದುಂಡಾದ ಖರ್ಚುಗಳು ಎಚ್ಚರಿಸಬಲ್ಲವು. ಬ್ಯಾಂಕಿಂಗ್ ಅಥವಾ ಸಾಲ ಸಂಬಂಧಿತ ವ್ಯವಹಾರಗಳಲ್ಲಿ ಅಲ್ಪದೋಷ ಉಂಟಾಗಬಹುದು, ಹೆಚ್ಚು ಗಮನ ಕೊಡಬೇಕು. ಹಳೆಯ ಹೂಡಿಕೆಗಳು ಇಂದು ಲಾಭದ ಸೂಚನೆ ನೀಡಬಹುದು, ಆದರೆ ಅದರಲ್ಲಿ ತಾಳ್ಮೆ ಅವಶ್ಯ. ಆರ್ಥಿಕವಾಗಿ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಭಾವನೆಗಳ ಬದಲಿಗೆ ಲೆಕ್ಕಾಚಾರದ ಮೇಲೆ ನಂಬಿಕೆ ಇರಲಿ. ಇಂದು ನೀವೇ ನಿಮ್ಮ ಆರ್ಥಿಕ ಸ್ಥಿತಿಗೆ ರೂಪಕಲ್ಪಿಸುವ ಶಿಲ್ಪಿ. ಪ್ರೀತಿ ಮತ್ತು ಸಂಬಂಧಗಳು ಹೇಗಿದೆ ನೋಡೋಣ. ಪ್ರೀತಿ ಸಂಬಂಧಗಳಲ್ಲಿ ಹೆಚ್ಚು ಭಾವನಾತ್ಮಕ ತೀವ್ರತೆ ಕಾಣಬಹುದು. ಇದು ಕೆಲವು ಸಿಹಿ ಕ್ಷಣಗಳನ್ನು ನೀಡುವಷ್ಟೇ ಅಲ್ಲದೆ ಅಲ್ಪ ತೊಂದರೆಗಳಿಗೂ ಕಾರಣವಾಗಬಹುದು. ಜೋಡಿದಾರನೊಂದಿಗೆ ನಿಮ್ಮ ನಿಖರವಾದ ಭಾವನೆಗಳನ್ನು ಹಂಚಿಕೊಳ್ಳುವುದು ಇಂದು ಬಹುಮುಖ್ಯ. ಹಳೆಯ ಸ್ನೇಹಿತರಿಂದ ಸಂದೇಶಗಳು ಬರುತ್ತವೆ, ಇವು ನಿಮ್ಮಲ್ಲಿ ಭಾವನಾತ್ಮಕ ನೆನಪುಗಳನ್ನು ಉಕ್ಕಿಸಬಹುದು. ಸಂಬಂಧಗಳಲ್ಲಿನ ಗಂಭೀರತೆ ಅಥವಾ ಭದ್ರತೆ ಕುರಿತು ನಿಮ್ಮೊಳಗೆ ಪ್ರಶ್ನೆಗಳು ಮೂಡಬಹುದು, ಆದರೆ ಉತ್ತರವು ಸಹಜವಾಗಿ ಬೆಳಗಿನ ಮಂಜಿನಂತೆ ಸ್ಪಷ್ಟವಾಗಬಹುದು. ಆರೋಗ್ಯದ ಹಂತ. ಆರೋಗ್ಯದಲ್ಲಿ ಇಂದು ಸಂವೇದನಾಶೀಲ ಅಂಶಗಳು ಹೆಚ್ಚು ಕಾಡಬಹುದು, ವಿಶೇಷವಾಗಿ ಹೃದಯ, ಜೀರ್ಣಕ್ರಿಯೆ ಹಾಗೂ ಮಿದುಳಿನ ನಿಲ್ಲದ ಚಿಂತೆ. ಮಾನಸಿಕ ತಾಣವನ್ನು ಸಮತೋಲನದಲ್ಲಿ ಇರಿಸಲು ಧ್ಯಾನ, ಪ್ರಾಣಾಯಾಮ ಅಥವಾ ನದಿಯ ಬಳಿ ನಿಂತು ಸಮಯ ಕಳೆಯುವುದು ಉತ್ತಮ. ಒತ್ತಡದಿಂದ ನಿಮ್ಮ ರೋಗ ಪ್ರತಿರೋಧ ಶಕ್ತಿಗೆ ಹಾನಿಯಾಗಬಾರದು ಎಂಬ ಎಚ್ಚರಿಕೆಯಿಂದ ನಡೆಯಬೇಕು. ಆಹಾರ ಕ್ರಮದಲ್ಲಿ ಹೆಚ್ಚು ದ್ರವ ಪದಾರ್ಥಗಳ ಸೇವನೆ, ಕಡಿಮೆ ಖಾರದ ಆಹಾರ ಹಾಗೂ ಸಮಯಕ್ಕೆ ನಿದ್ರೆ ಪಾಲಿಸುವುದು ಮುಖ್ಯ. ವಿಶೇಷ ಸಲಹೆ: ಈ ದಿನ ನಿಮ್ಮ ಭಾವನೆಗಳಿಗೆ ವಿರಾಮ ಕೊಡುವುದಕ್ಕಿಂತ ಅದನ್ನು ವ್ಯಾಖ್ಯಾನಿಸುವ ಪ್ರಯತ್ನ ಮಾಡಿ. ನೀವು ನಿಜವಾಗಿಯೂ ಏನನ್ನು ಅನುಭವಿಸುತ್ತಿದ್ದೀರಿ ಎಂದು ತಿಳಿಯಲು ಸಮಯ ಕಳೆಯಿರಿ. ಇತರರೊಂದಿಗೆ ಸಂಬಂಧಗಳಲ್ಲಿ ಸಮರ್ಪಣೆ ಮತ್ತು ನಂಬಿಕೆಯ ಅಗತ್ಯವಿದೆ. ವಿಚಾರ ಹಾಗೂ ಭಾವನೆ ಎರಡೂ ಸರಿಯಾದ ಮಿಶ್ರಣವಾಗಬೇಕು. ಇದುವರೆಗಿನ ದಿನವನ್ನು ಅದ್ಭುತವಾಗಿಸುತ್ತವೆ. ಬಹುಮಹಿಮೆ ತಂತ್ರ ಓಂ ಚಂದ್ರಾಯ ನಮಃ ಎಂಬ ಮಂತ್ರವನ್ನು 27 ಬಾರಿ ಜಪಿಸಿ. ಇದು ನಿಮ್ಮ ಭಾವನೆಗಳಿಗೆ ಸಮತೋಲನ ತರಲಿದೆ. ಈಗಲೇ ನದಿಗೆ ಅಥವಾ ನದಿ ಜಲವನ್ನು ಸಿಂಪಡಿಸಿ ಶಾಂತತೆ ಹೊಂದಲು ಪ್ರಯತ್ನಿಸಿ. ಕೃಷ್ಣವರ್ಣದ ವಸ್ತ್ರ ಅಥವಾ ತಂಪಾದ ಪಾನೀಯ ಸೇವನೆಯು ಶರೀರ ಮನಸ್ಸಿಗೆ ನೆಮ್ಮದಿ ತರುತ್ತದೆ. ಮುಂದಿನ ರಾಶಿ ಸಿಂಹ. ಅವರ ದಿನ ಹೇಗಿದೆ ನೋಡೋಣ. ಈ ದಿನ ಸಿಂಹರಾಶಿಯವರಿಗೆ ಯಾವ ರೀತಿ ಇದೆ ನೋಡೋಣ. ಇಂದು ನಿಮ್ಮ ವ್ಯಕ್ತಿತ್ವದ ಔಜಸ್ಯ, ನಿಷ್ಠೆ ಮತ್ತು ಸ್ಪಷ್ಟತೆಯ ಗುಣಗಳು ಹೆಚ್ಚು ಬೆಳಗುವ ಸಾಧ್ಯತೆ ಇದೆ.
ಚಂದ್ರನ ಸಿಂಹರಾಶಿಯಲ್ಲಿ ಸಂಚಾರವೇ ಇದಕ್ಕೆ ಪ್ರಮುಖ ಕಾರಣ. ಇದು ನಿಮ್ಮ ನೈಜ ಶಕ್ತಿ, ಧೈರ್ಯ ಮತ್ತು ಇಚ್ಛಾಶಕ್ತಿಗೆ ಪುಷ್ಟಿ ನೀಡುತ್ತದೆ. ಒಟ್ಟಿನಲ್ಲಿ ದಿನವು ಉತ್ಸಾಹದಿಂದ ಕೂಡಿದೆ, ಆದರೆ ಅಹಂಕಾರ ಅಥವಾ ಬದ್ಧ ಮನೋಭಾವದಿಂದ ದೂರವಿರುವುದು ಮುಖ್ಯ. ನೀವು ಮುಂದಾಗಬೇಕಾದ ಸಂದರ್ಭಗಳು ಬರಬಹುದು. ಇವುಗಳಲ್ಲಿ ದಿಟ್ಟವಾಗಿ ನಿರ್ಧಾರ ತೆಗೆದುಕೊಳ್ಳಿ, ಆದರೆ ತಾಳ್ಮೆ ಮತ್ತು ಆತ್ಮಪರಿಶೀಲನೆಯೊಂದಿಗೆ. ಪ್ರತಿಷ್ಠೆ ಅಥವಾ ಮಾನ ಸಿಕ್ಕಬೇಕೆಂಬ ಬಲವಾದ ಉತ್ಸುಕತೆಯೂ ಇರುತ್ತದೆ, ಆದರೆ ಅದನ್ನು ಸಮತೋಲನದಿಂದ ನಿರ್ವಹಿಸಿ. ಸಿಂಹರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ಸಿಂಹರಾಶಿಯವರು ಧೈರ್ಯ, ನಾಯಕತ್ವ ಮತ್ತು ಎತ್ತಿನ ಇಷ್ಟದ ಪ್ರತಿರೂಪ. ಇಂದಿನ ಗ್ರಹಸ್ಥಿತಿ ನಿಮ್ಮ ಒಳಗಿನ ನಾಯಕತ್ವ ಗುಣವನ್ನು ಮಿಂಚಿಸುವ ಅವಕಾಶ ನೀಡುತ್ತದೆ. ಸ್ಪಷ್ಟ ಸಂಭಾಷಣೆ ಮತ್ತು ನೇರ ನಿರ್ಧಾರಗಳು ಇಂದು ನಿಮ್ಮ ಯಶಸ್ಸಿಗೆ ದಾರಿ ತೋರಬಲ್ಲವು. ಆದರೆ ನಿಮ್ಮ ಆತ್ಮಾಭಿಮಾನ ಇತರರ ಅಭಿಪ್ರಾಯವನ್ನು ಕೇಳಲು ಅವಕಾಶ ಕೊಡಬೇಕು, ಇಲ್ಲವೇ ಸಂಬಂಧಗಳಲ್ಲಿ ಅಲ್ಪ ಬಿರುಕು ಕಾಣಬಹುದು. ಹಿರಿಯರು ಅಥವಾ ನಿಮ್ಮ ಮೇಲೆ ಭರವಸೆ ಇಟ್ಟಿರುವವರ ಆಶೀರ್ವಾದವು ಇಂದಿನ ಯಶಸ್ಸಿಗೆ ಪೂರಕವಾಗಬಹುದು. ಆರ್ಥಿಕ ಸ್ಥಿತಿ ಹೇಗಿದೆ ನೋಡೋಣ. ಇಂದು ಹಣಕಾಸಿನಲ್ಲಿ ಸಕಾರಾತ್ಮಕ ಚಲನಶೀಲತೆ ಕಂಡುಬರುತ್ತದೆ. ಹಳೆಯ ಹೂಡಿಕೆಗಳಿಗೆ ಲಾಭದ ಸೂಚನೆ ಇದೆ ಮತ್ತು ಹೊಸ ಒಪ್ಪಂದಗಳಿಗೆ ಅವಕಾಶಗಳು ಕಂಡುಬರುವ ಸಾಧ್ಯತೆ ಇದೆ. ಅಲ್ಲದೆ ನೀವು ತೆಗೆದುಕೊಳ್ಳುವ ಧೈರ್ಯವಾದ ನಿರ್ಧಾರಗಳು ಹಣಕಾಸಿನ ದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ಬಹುಮಹಿಮೆ ತರುವಂತಾಗಬಹುದು. ಅದರಲ್ಲೂ ಸಹ ಅನಿವಾರ್ಯವಲ್ಲದ ಖರ್ಚುಗಳ ಬಗ್ಗೆ ನಿಯಂತ್ರಣ ಇರಲಿ. ಈ ದಿನ ನಿಮ್ಮ ವ್ಯಕ್ತಿತ್ವ ಕಳೆಯುವಲ್ಲಿ ಹೆಚ್ಚು ಖರ್ಚು ಮಾಡಬಾರದು. ಪ್ರೀತಿ ಮತ್ತು ಸಂಬಂಧಗಳು ಹೇಗಿದೆ ನೋಡೋಣ. ಪ್ರೀತಿಯ ವಿಷಯದಲ್ಲಿ ಇಂದಿನ ದಿನವು ಹೃದಯಪೂರ್ವಕ ಸಂಭಾಷಣೆಗಳಿಗೆ ಉತ್ತಮ ವೇದಿಕೆಯಾಗಬಹುದು. ಸ್ನೇಹಿತರೊಂದಿಗೆ ಅಥವಾ ಜೋಡಿದಾರರೊಡನೆ ನೀವು ಹೆಚ್ಚು ನಿಖರವಾಗಿ ಮಾತನಾಡುವಿರಿ. ಈ ಮೂಲಕ ಸಂಬಂಧ ಮತ್ತಷ್ಟು ಬಲವಾಗಲಿದೆ. ಒಮ್ಮೆ ಭಾವನೆಗಳ ಬಗ್ಗೆ ನೇರವಾಗಿ ಮಾತನಾಡಿದರೆ ಅರ್ಥದ ದಿಕ್ಕು ಬದಲಾಗಬಹುದು. ಒಂದು ಮಾತು ಅಹಂ ಎಂಬ ಶಬ್ದವನ್ನು ಈ ದಿನದ ಪ್ರೇಮದಲ್ಲಿ ಅಳಿಸಬೇಕು, ಇಲ್ಲವಾದರೆ ಸಣ್ಣ ವಿಷಯವು ದೂರುಗಳಿಗೆ ಕಾರಣವಾಗಬಹುದು. ಮನಸ್ಸಿನಲ್ಲಿ ಇದ್ದುದನ್ನು ಮೌನದಿಂದ ಇಟ್ಟುಕೊಳ್ಳುವುದರಿಂದ ಬದಲಿಗೆ ಅದನ್ನು ಸಂತುಷ್ಟಿಯಿಂದ ಹಂಚಿಕೊಳ್ಳಿ. ಆರೋಗ್ಯದ ಹಂತ. ಆರೋಗ್ಯದ ವಿಷಯದಲ್ಲಿ ಇಂದು ಶಕ್ತಿಯ ತುಂಬುಳಿದ ಸ್ಥಿತಿ ಕಾಣಬಹುದು, ಆದರೆ ಈ ಶಕ್ತಿ ಅತಿಯಾಗಿ ಬಳಕೆ ಮಾಡಿದರೆ ದಣಿವು ಉಂಟಾಗಬಹುದು. ಜ್ವರ, ದೇಹದ ಉಷ್ಣತೆ ಅಥವಾ ನಿದ್ರೆ ಕೊರತೆ ಇಂದು ಕಡಿಮೆ ಮಟ್ಟದಲ್ಲಿ ಕಾಣಬಹುದು. ಎಚ್ಚರಿಕೆಯಿಂದ ದಿನವನ್ನು ಯೋಜಿಸಿ. ಆರೋಗ್ಯದಲ್ಲಿ ನಿಲ್ಲುವ ಶ್ರೇಷ್ಠ ತತ್ವ ಎಂದರೆ ಆಹಾರ, ನಿದ್ರೆ ಮತ್ತು ಚಲನೆ. ಈ ಮೂರು ಸರಿಯಾಗಿ ಪಾಲಿಸಿದರೆ ಇಂದಿನ ಶಕ್ತಿಯು ನಾಳೆಯ ಸ್ಫೂರ್ತಿಗೆ ದಾರಿ ಮಾಡುತ್ತದೆ. ಅಂತಃಕರಣವನ್ನು ಶಾಂತಗೊಳಿಸಲು ಇಂದು ಪ್ರಕೃತಿಯ ಸಂಪರ್ಕ ಅಥವಾ ಧ್ಯಾನವು ಬಹಳ ಸಕಾರಾತ್ಮಕವಾಗಿ ಕೆಲಸ ಮಾಡುತ್ತದೆ. ವಿಶೇಷ ಸಲಹೆ. ಇಂದು ನೀವು ಬೆಳಗಬೇಕಾದ ಬೆಳಕು ಇತರರ ಹೃದಯದಲ್ಲಿ ದಾರಿ ಕಾಣುವುದು. ನಿಮ್ಮ ಶಕ್ತಿ, ಉತ್ಸಾಹ ಮತ್ತು ಸ್ಪಷ್ಟತೆ ಇತರರ ಜೀವನಕ್ಕೂ ಪ್ರಭಾವ ಬೀರುವ ಶಕ್ತಿ ಹೊಂದಿದೆ. ಆದಾಗ್ಯೂ ನಿಮ್ಮ ಹೃದಯವನ್ನು ಕೇಳಿ. ಯಾರಿಗಾಗಿ ಏನು ಮಾಡುತ್ತಿದ್ದೀರಿ ಎಂಬ ಪ್ರಶ್ನೆಗೆ ಉತ್ತರ ತಿಳಿದಿರಲಿ. ನಾಯಕತ್ವದೊಂದಿಗೆ ಪ್ರಜ್ಞೆಯೂ ಬಂದಾಗ ಅದೇ ನಿಜವಾದ ಸಿಂಹಬಲ. ಬಹುಮಹಿಮೆ ತಂತ್ರ. ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು 12 ಬಾರಿ ಜಪಿಸಿ. ಬಿಳಿ ಅಥವಾ ನಾರಂಗಿ ಬಣ್ಣದ ಬಟ್ಟೆ ಧರಿಸಿ ಸೂರ್ಯನತ್ತ ಮುಖ ಮಾಡಿ ಆಧ್ಯಾತ್ಮ ಸಂಯಮದಿಂದ ದಿನವನ್ನು ಪ್ರಾರಂಭಿಸಿ. ಶುಚಿತ್ವ ಮತ್ತು ನಿಷ್ಠೆಯೊಂದಿಗೆ ನಿಮ್ಮ ಕಾರ್ಯಕ್ಷೇತ್ರದ ಪ್ರತಿಯೊಂದು ಹಂತಕ್ಕೂ ಗೌರವ ನೀಡಿ. ಅದು ಯಶಸ್ಸಿಗೆ ದಾರಿ. ಮುಂದಿನ ರಾಶಿ ಕನ್ಯಾ. ಅವರ ದಿನ ಹೇಗಿದೆ ನೋಡೋಣ. ಈ ದಿನ ಕನ್ಯಾ ರಾಶಿಯವರಿಗೆ ಯಾವ ರೀತಿ ಇದೆ ನೋಡೋಣ. ಇಂದು ನಿಮಗೆ ತಾಳ್ಮೆ ಮತ್ತು ವಿವರಪೂರ್ಣತೆಯ ಪರೀಕ್ಷೆಯಾಗುವ ದಿನ. ನಿಮ್ಮ ಆದರ್ಶಮಯತೆ ಮತ್ತು ಸುದೀರ್ಘ ಯೋಚನೆ ಇಂದಿನ ದಿನದ ಕಾರ್ಯಗಳಲ್ಲಿ ಸಹಕಾರಿಯಾಗಬಹುದು. ಪ್ರತಿ ಕಾರ್ಯಕ್ಕೂ ನಿಮ್ಮ ವಿವೇಕ ಶಕ್ತಿ ಅಗತ್ಯವಿದೆ, ಏಕೆಂದರೆ ಅಲ್ಪ ತೊಂದರೆಗಳು ದೊಡ್ಡ ರೂಪ ಪಡೆಯುವ ಸಾಧ್ಯತೆ ಇದೆ. ನಿಮ್ಮ ಕೆಲಸದ ಶೈಲಿಗೆ ಅನುಗುಣವಾಗಿ ಸದಾ ಪರಿಪೂರ್ಣತೆ ಬೆಂಬತ್ತುವುದು ನಿಮ್ಮ ಬಲ. ಇಂದು ಇದು ಇನ್ನಷ್ಟು ಬೇಡಿಕೆಯಾಗಬಹುದು. ಇತರರಿಂದ ಹೆಚ್ಚು ನಿರೀಕ್ಷಿಸುವ ಬದಲು ಸ್ವತಃ ನಿಮ್ಮ ನಿಲುವು ಸ್ಪಷ್ಟವಾಗಿರುವುದೇ ಉತ್ತಮ. ಈ ದಿನದ ಇಳಿಜಾರಿನಲ್ಲಿ ನಿರ್ಧಾರಗಳನ್ನು ತೂಕದಂತೆ ತೆಗೆದುಕೊಳ್ಳುವುದು ಬಹುಮಹಿಮೆ ತರಬಲ್ಲದು. ಕನ್ಯಾ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ಕನ್ಯಾ ರಾಶಿಯವರು ವಿಶ್ಲೇಷಣಾತ್ಮಕ ಚಿಂತನೆ, ಜವಾಬ್ದಾರಿ ಮತ್ತು ಮೌಲ್ಯಬದ್ಧತೆಗೆ ಪ್ರಸಿದ್ಧರು. ಇಂದು ಇವೆಲ್ಲ ಗುಣಗಳು ತೀವ್ರವಾಗಿ ಉದ್ಗೃತಗೊಳ್ಳುತ್ತವೆ. ಇದು ಒಳ್ಳೆಯದು ಆಗಬಹುದು ಹಾಗೂ ಒತ್ತಡವನ್ನು ಉಂಟುಮಾಡಬಹುದು. ಸ್ವಲ್ಪ ಸಡಿಲತೆ ಅಥವಾ ತಪ್ಪು ಕಂಡರೂ ನೀವು ನಿಟ್ಟುಸಿರು ಬಿಡದೆ ನೇರವಾಗಿ ಅದನ್ನು ಸರಿಪಡಿಸಬೇಕೆಂದಿರುವಿರಿ. ಆದರೆ ಇತರರ ಭಾವನೆಗಳನ್ನು ಪರಿಗಣಿಸಬೇಕು. ನಿಮ್ಮ ಗಮನವು ಅಲ್ಪವಾದ ವಿವರಗಳತ್ತ ಸೆಳೆಯುತ್ತದೆ. ಇದು ಕೆಲಸದಲ್ಲಿ ಸಹಕಾರಿ, ಆದರೆ ಸಂಬಂಧಗಳಲ್ಲಿ ಸಂಕೀರ್ಣತೆ ತರುವುದು. ಆರ್ಥಿಕ ಸ್ಥಿತಿ ಹೇಗಿದೆ ನೋಡೋಣ. ಇಂದು ಹಣಕಾಸಿನ ವಿಚಾರದಲ್ಲಿ ವಿಶ್ಲೇಷಣೆ ಮತ್ತು ಲೆಕ್ಕಾಚಾರ ಮುಖ್ಯ. ಹಳೆಯ ಲೆಕ್ಕಪತ್ರ ಪರಿಶೀಲನೆ, ಸಾಲದ ವಿವರಗಳ ಪುನರ್ ಮೌಲ್ಯಮಾಪನ ಅಥವಾ ಹೊಸ ಹೂಡಿಕೆಗಳ ತೀರ್ಮಾನಕ್ಕೆ ಇದು ಸೂಕ್ತ ಸಮಯ.
ಆದಾಯವು ನಿರೀಕ್ಷಿತ ರೀತಿಯಲ್ಲಿ ಲಭ್ಯವಾಗಬಹುದು, ಆದರೆ ಆ ಆದಾಯವನ್ನು ದುಡಿಯಲು ನೀವು ಜವಾಬ್ದಾರಿ ಮತ್ತು ಶ್ರಮವನ್ನೇ ತೋರಿಸಬೇಕಾಗುತ್ತದೆ. ಇಂದು ನೀವು ತೆಗೆದುಕೊಳ್ಳುವ ಸಣ್ಣ ಹಣಕಾಸು ನಿರ್ಧಾರಗಳು ಮುಂದಿನ ತಿಂಗಳಲ್ಲಿ ಬಹು ಲಾಭ ತರುವಂತಹ ಬಿತ್ತನೆ ಆಗಬಹುದು. ಪ್ರೀತಿ ಮತ್ತು ಸಂಬಂಧಗಳು ಹೇಗಿದೆ ನೋಡೋಣ. ಪ್ರೀತಿ ಸಂಬಂಧಗಳಲ್ಲಿ ಇಂದು ಹೆಚ್ಚು ನಿಖರತೆ ಮತ್ತು ಸ್ಪಷ್ಟ ಸಂವಹನ ಅಗತ್ಯವಿದೆ. ಜೋಡಿದಾರನಿಂದ ನಿಮ್ಮ ವರ್ತನೆಗೆ ಗಂಭೀರ ಪ್ರತಿಕ್ರಿಯೆ ಸಿಗಬಹುದು, ಕಾರಣ ನಿಮ್ಮ ಸುತ್ತಲೂ ಶಬ್ದಕ್ಕಿಂತ ಅರ್ಥ ಹೆಚ್ಚು ಬೆಲೆ ಬಾಳುತ್ತದೆ. ವಚನಪೂರ್ಣ ಸಮಯ ಪಾಲನೆ ಮತ್ತು ಗೌರವ ಈ ಸಂಬಂಧದ ಅಡಿಷ್ಠಾನವಾಗಿವೆ. ಇವುಗಳಲ್ಲಿ ಎಷ್ಟೇ ಸಣ್ಣ ತುಂಟತನವಿದ್ದರೂ ಅದು ವಿಷಾದಕ್ಕೆ ಕಾರಣವಾಗಬಹುದು. ಸ್ನೇಹಿತರೊಂದಿಗೆ ತೀರಾ ಸ್ಪಷ್ಟ ಮಾತುಗಳ ಅಗತ್ಯವಿದೆ, ಏಕೆಂದರೆ ಕನ್ಯಾ ರಾಶಿಯವರು ಬಹುಶಃ ಅತಿವಿಶ್ಲೇಷಣೆಯಿಂದ ಅರ್ಥದ ತಿರಸ್ಕಾರ ಮಾಡಬಹುದು. ಸಂಬಂಧದಲ್ಲಿ ನಿಮ್ಮಲ್ಲಿ ಕಲಿತ ಮೌಲ್ಯಗಳು, ಸತ್ಯತೆ ಮತ್ತು ಶುದ್ಧತೆಯ ಸ್ಪಷ್ಟತೆ ಹೆಚ್ಚು ನೆರವಾಗುತ್ತದೆ. ಆರೋಗ್ಯದ ಹಂತ. ಇಂದು ಆರೋಗ್ಯದ ದೃಷ್ಟಿಯಿಂದ ಜೀರ್ಣಕೋಶ, ಅಲರ್ಜಿ ಸಮಸ್ಯೆ ಅಥವಾ ಪೇಟ್ ಸಂಬಂಧಿತ ಸಮಸ್ಯೆ ಸಾಧ್ಯತೆ ಇದೆ, ವಿಶೇಷವಾಗಿ ಚಿಂತೆ ಹಾಗೂ ಅತಿಯಾಗಿ ಕೆಲಸ ಮಾಡುವಿಂದ. ನೀವು ಸಡಿಲವಾಗಿ ಊಟ ಮಾಡದೆ ನಿಯಮಬದ್ಧವಾಗಿ ಆಹಾರ ಸೇವಿಸಿದರೆ ಆರೋಗ್ಯ ಉತ್ತಮವಾಗಿರುತ್ತದೆ. ಧ್ಯಾನ ಅಥವಾ ಸುಲಭವಾದ ಯೋಗಾಸನಗಳು ನಿಮ್ಮ ತೊಳಲಾಡುವ ಮನಸ್ಸಿಗೆ ಸಮತೋಲನ ನೀಡಬಹುದು. ಈ ದಿನವೂ ನಿಮ್ಮ ದೈನಂದಿನ ಆರೈಕೆ ಕ್ರಮದ ಶುದ್ಧತೆಗೆ ಹೆಚ್ಚಿನ ಗಮನವಿರಲಿ. ವಿಶೇಷ ಸಲಹೆ. ಈ ದಿನ ನಿಮ್ಮ ತಾಳ್ಮೆ, ನಿಯಮಾನುಸಾರತೆ ಮತ್ತು ಜವಾಬ್ದಾರಿಯ ಪರಿಶೀಲನೆಯ ದಿನವಾಗಿದೆ. ತೊಂದರೆ ಕಂಡಾಗ ಅದನ್ನು ತಡೆದಿಡಬೇಡಿ, ಬದಲಿಗೆ ಸಮರ್ಥವಾಗಿ ನಿರ್ವಹಿಸಿ. ನಿಮ್ಮ ನಿಸ್ವಾರ್ಥ ಸೇವಾ ಭಾವನೆಗೆ ಫಲ ದೊರೆಯುತ್ತದೆ. ತ್ವರಿತ ನಿರ್ಧಾರಗಳನ್ನು ತಡೆಹಿಡಿದು ತೀಕ್ಷ್ಣ ಮನಸ್ಸಿನಿಂದ ಎಲ್ಲವನ್ನೂ ಪುನರ್ವಿಚಾರಿಸಿ. ಈ ಶಕ್ತಿಯು ಸಡಿಲ ಜೀವನ ಶೈಲಿ ಹಾಗೂ ಬದ್ಧತೆಯಿಂದ ದೂರವಿರುವವರಿಗೂ ಮಾರ್ಗದರ್ಶಕವಾಗುತ್ತದೆ. ಬಹುಮಹಿಮೆ ತಂತ್ರ. ಓಂ ಶ್ರೀ ಧನ್ಯಾಯ ನಮಃ ಎಂಬ ಮಂತ್ರವನ್ನು 21 ಬಾರಿ ಜಪಿಸಿ. ಇಂದು ಹಸಿರು ಅಥವಾ ಕ್ರೀಮ್ ಬಣ್ಣದ ಬಟ್ಟೆ ಧರಿಸಿ. ಭೂಮಿಯಿಂದ ಸಂಪರ್ಕ ಹೊಂದುವ ಕಾರ್ಯ, ಹಣ್ಣು ಹಂಚುವುದು, ಗಿಡ ನೆಡುವುದು ಮಾಡಿದರೆ ಶ್ರೇಷ್ಠ ಫಲ ಸಿಗಬಹುದು. ಲೇಖನ ಅಥವಾ ಪಠನ ಕಾರ್ಯದಲ್ಲಿ ತೊಡಗಿದರೆ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಮುಂದಿನ ರಾಶಿ ತುಲಾ. ಅವರ ದಿನ ಹೇಗಿದೆ ನೋಡೋಣ. ಈ ದಿನ ತುಲಾ ರಾಶಿಯವರಿಗೆ ಯಾವ ರೀತಿ ಇದೆ ನೋಡೋಣ. ಇಂದು ನೀವು ದಿನವನ್ನು ಶಾಂತವಾಗಿಯೂ ಸಂಯಮವಾಗಿ ನಡೆಸಬೇಕು. ತೀವ್ರವಾದ ಭಾವನೆಗಳು ನಿಮ್ಮ ಮನಸ್ಸು ಏರುತ್ತವೆ. ನಿಮ್ಮ ವ್ಯವಹಾರಗಳಲ್ಲಿ ಸ್ಪಷ್ಟತೆ, ಉತ್ಸಾಹ ಮತ್ತು ಸಿದ್ಧತೆ ಬಹುಮುಖ್ಯವಾಗಿವೆ. ನೀವು ನಿಮ್ಮ ದೃಷ್ಟಿಕೋನವನ್ನು ಇನ್ನಷ್ಟು ಸ್ಪಷ್ಟಗೊಳಿಸಲು ಹೆಚ್ಚಿನ ಸಮಯವನ್ನು ಯೋಚನೆ ಮಾಡುವುದಕ್ಕೆ ಮೀಸಲಿಡಿ. ಇತರರೊಂದಿಗೆ ಮಾತನಾಡುವಾಗ ಸೂಕ್ಷ್ಮವಾಗಿ ಮತ್ತು ಕ್ರಿಯಾಶೀಲವಾಗಿ ವ್ಯವಹರಿಸಬೇಕಾಗಿದೆ, ಇಲ್ಲವೇ ಕಂಠಪಾತಿಯ ತಪ್ಪು ಕಲ್ಪನೆಗಳು ಸಾಧ್ಯವಾಗಬಹುದು. ದಿನವು ಹೆಚ್ಚು ಪ್ರತಿಸ್ಪರ್ಧಾತ್ಮಕ ಮತ್ತು ಜವಾಬ್ದಾರಿ ಹೊತ್ತಿರುತ್ತದೆ, ಆದರೆ ಯಶಸ್ಸು ನಿಮ್ಮ ಶಾಂತ ಮನಸ್ಸಿನಲ್ಲಿಯೇ ಇದೆ. ತುಲಾ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ತುಲಾ ರಾಶಿಯವರು ಸಾಮರಸ್ಯ, ಸಮತೋಲನ ಮತ್ತು ಅನೇಕ ಪ್ರಾಮುಖ್ಯತೆಯನ್ನು ಹೊಂದಿರುವವರು. ಇಂದು ನಿಮ್ಮ ಮನಸ್ಸು ದುಶ್ಚಿಂತನೆಗಳಿಂದ ದೂರವಿರಲು ಈ ಗುಣಗಳು ಪ್ರಮುಖವಾಗಿವೆ. ತಾಳ್ಮೆ, ಸಹನೆ ಮತ್ತು ಧೈರ್ಯ ಇವು ನಿಮ್ಮ ಉತ್ತಮ ಗುಣಗಳಾಗಿವೆ, ಮತ್ತು ಇಂದು ನೀವು ನಿರ್ಧಾರಗಳನ್ನು ಮುನ್ನಡೆಸಲು ಬಲವಾದ ಆಧಾರಗಳನ್ನು ಪಡೆಯಲು ಸಾಧ್ಯವಿದೆ. ಆದರೂ ನಿಮ್ಮ ತಲೆಹರಿದು ಹೋಗದ ಮನೋಭಾವನೆಗಳಿಗೆ ಕಾರಣವಿರಬಹುದು. ನಿಮ್ಮ ಲಚಿಲುತನ, ಸಾತ್ವಿಕತೆ ಮತ್ತು ಒಳ್ಳೆಯ ನಿರ್ಧಾರಗಳ ಮೂಲಕ ಅವುಗಳನ್ನು ಸಮರ್ಪಕವಾಗಿ ನಿಯಂತ್ರಣಗೊಳಿಸು. ಆರ್ಥಿಕ ಸ್ಥಿತಿ ಹೇಗಿದೆ ನೋಡೋಣ. ಹಣಕಾಸಿನಲ್ಲಿ ಸ್ಪಷ್ಟವಾದ ನಿರ್ಧಾರಗಳು, ಜವಾಬ್ದಾರಿ ಮತ್ತು ಯೋಜನೆ ಅಗತ್ಯವಿದೆ. ನೀವು ಹೂಡಿಕೆಗಳಲ್ಲಿ ಅಥವಾ ವ್ಯವಹಾರಗಳಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳಲ್ಲಿ ಕೆಲವು ಸವಾಲುಗಳು ಇರುವುದಕ್ಕೆ ಸಾಧ್ಯತೆ ಇದೆ. ಆದರೂ ನಿಮಗೆ ಬೇರೆಯವರಿಂದ ಪರಿಹಾರ ಸಿಗಬಹುದು. ಈ ಸಮಯದಲ್ಲಿ ಯಾವುದೇ ಆರ್ಥಿಕ ಪ್ರಮಾಣವನ್ನು ಪರಿಗಣಿಸಿದರೆ ಅದೃಷ್ಟ ಬಹುಮಹಿಮೆ ತರಬಹುದು. ನೀವು ಬಯಸಿದಷ್ಟು ಆದಾಯವನ್ನಷ್ಟೇ ಹುಡುಕುವುದು ಹಾನಿಕಾರಕವಾಗಬಹುದು. ಇದರ ಬದಲಿಗೆ ನಿಮ್ಮ ಮುಂದಿನ ಹೂಡಿಕೆಗೆ ಲಾಭದಾಯಕ ಬದಲಾವಣೆಗಳನ್ನು ಗಂಭೀರವಾಗಿ ವಿಶ್ಲೇಷಿಸಿ. ಪ್ರೀತಿ ಮತ್ತು ಸಂಬಂಧಗಳು ಹೇಗಿದೆ ನೋಡೋಣ. ಪ್ರೀತಿಯ ವಿಚಾರದಲ್ಲಿ ಇಂದು ಏನಾದರೂ ತಪ್ಪು ಅರ್ಥ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ತಿಳಿವಳಿಕೆ ಇಲ್ಲದೆ ಮಾತನಾಡುವುದು ಸಂಬಂಧಗಳಲ್ಲಿ ಬಿಕ್ಕಟ್ಟಿಗೆ ಕಾರಣವಾಗಬಹುದು. ಆದ್ದರಿಂದ ನಿಮ್ಮ ಪದಗಳನ್ನು ಸರಿಯಾಗಿ ಬಳಸಲು ಅಗತ್ಯವಿದೆ. ನೀವು ನೋಡುವ ಚಿಹ್ನೆಗಳ ಹಿನ್ನೆಲೆ ನಿಮ್ಮ ಪ್ರೀತಿಯ ಸಂಬಂಧಗಳಲ್ಲಿ ಸಮತೋಲನವನ್ನೇ ಪಡೆಯಲು ಸಹಾಯಕವಾಗುತ್ತದೆ. ಇಂದು ಮನಸ್ಸನ್ನು ಶಾಂತಗೊಳಿಸುವ ಮೂಲಕ ನಿಮ್ಮ ಪತನವು ದೂರವಿರುತ್ತದೆ. ತುಂಬಾ ಅಹಂಕಾರವನ್ನು ತಡೆಯಿರಿ. ನಿಮ್ಮ ನಿರ್ಣಯಗಳನ್ನು ಪ್ರೀತಿಯ ಸಂಬಂಧಗಳನ್ನು ಪ್ರೇರೇಪಿಸುವಂತೆ ಇರಲಿ. ಆರೋಗ್ಯದ ಹಂತ. ಆರೋಗ್ಯ ವಿಷಯದಲ್ಲಿ ಇಂದು ಹೆಚ್ಚು ಜಾಗರೂಕತೆ ಇರಬೇಕು.
ನಿಮ್ಮ ದೇಹ ಮತ್ತು ಮನಸ್ಸುಗಳನ್ನು ಶಾಂತಗೊಳಿಸಲು ಮತ್ತಷ್ಟು ಸಮಯ ಕೊಡಬೇಕು. ನೀವು ಮನಸ್ಸನ್ನು ವಿಶ್ರಾಂತಿಯನ್ನು ಪಡೆಯಲು ಮೀಸಲಿಟ್ಟರೆ ನಿಮ್ಮ ದೇಹದ ಆರೋಗ್ಯ ಹೇರಳವಾಗಿರುತ್ತದೆ. ಊರ ಪ್ರದೇಶಗಳಲ್ಲಿ ಅಥವಾ ಹವ್ಯಾಸಗಳನ್ನು ಉಪಯೋಗಿಸುವ ಮೂಲಕ ನೀವು ಆರೋಗ್ಯವನ್ನು ಹೆಚ್ಚಿನ ಮಟ್ಟಕ್ಕೆ ತಲುಪಿಸಬಹುದು. ಚಿಕಿತ್ಸಕರ ಸಲಹೆಯನ್ನು ಅನುಸರಿಸಿದರೆ ಆರೋಗ್ಯದ ಸಮಸ್ಯೆಗಳು ಪರಿಹಾರವಾಗುತ್ತವೆ. ವಿಶೇಷ ಸಲಹೆ: ಇಂದು ನೀವು ಮಾಡಬೇಕಾದ ಒಂದು ಉತ್ತಮ ಕಾರ್ಯವೆಂದರೆ ನಿಮ್ಮ ಮನಸ್ಸಿನ ದಾರಿ ಸ್ಥಿರಗೊಳಿಸಲು ಸಮಯ ಮೀಸಲಿಡುವುದು. ಅನಗತ್ಯ ಚಿಂತನೆಗಳು ಮತ್ತು ತಪ್ಪು ವಿವರಣೆಗಳನ್ನು ತಪ್ಪಿಸಲು ಅಗತ್ಯವಿರುವ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಕಾರ್ಯನಿರ್ವಹಿಸಿ. ನೀವು ತೆಗೆದುಕೊಳ್ಳುವ ಪ್ರತಿ ನಿರ್ಧಾರವೂ ಪ್ರಗತಿಗೆ ದಾರಿ ತರುವಂತೆ ಇರಲಿ. ಬಹುಮಹಿಮೆ ತಂತ್ರ ಓಂ ಶ್ರೀ ವಾಂಗ್ಮಾಯಿ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಬಿಳಿ ಅಥವಾ ಹಸಿರು ಬಣ್ಣದ ಬಟ್ಟೆ ಧರಿಸಿ ನಿಮಗೆ ಪ್ರೇರಣೆಯಾದ ಭಾಗಗಳಲ್ಲಿ ನೆನೆಸಿಕೊಳ್ಳಿ. ಇದು ನಿಮ್ಮ ಆರೋಗ್ಯ ಹಾಗೂ ಪ್ರಗತಿಗೆ ಪ್ರೋತ್ಸಾಹ ನೀಡುತ್ತದೆ. ಮುಂದಿನ ರಾಶಿ ವೃಶ್ಚಿಕ. ಅವರ ದಿನ ಹೇಗಿದೆ ನೋಡೋಣ. ಮುಂದೆ ವೃಶ್ಚಿಕ ರಾಶಿಗೆ ಹೋಗೋಣ. ಈ ದಿನ ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿ ಇದೆ ನೋಡೋಣ. ನೀವು ನಿಮ್ಮ ಮೇಲೆ ಹೆಚ್ಚಿನ ಒತ್ತಡವನ್ನು ಅನುಭವಿಸುವ ದಿನವಿದು. ಚಂದ್ರನ ವೃಶ್ಚಿಕ ರಾಶಿಯಲ್ಲಿ ಚಲನೆಯ ಕಾರಣ ನಿಮ್ಮ ನಂಬಿಕೆಗಳು ಮತ್ತು ಪ್ರೇರಣೆಗಳು ಹೆಚ್ಚಾಗುತ್ತವೆ, ಆದರೆ ನಿಮ್ಮ ಭಾವನೆಗಳು ಮಿಶ್ರವಾಗಿವೆ. ನೀವು ಸಮಯದಲ್ಲಿ ತಿರುಗುಬಣ್ಣಗಳನ್ನು ನೋಡಬಹುದು, ಆದರೆ ಎಚ್ಚರಿಕೆಯಿಂದ ನೀವು ಅವುಗಳನ್ನು ಸಮರ್ಥವಾಗಿ ನಿಯಂತ್ರಿಸಬಹುದು. ಈ ಸಮಯದಲ್ಲಿ ನೀವು ಎದುರಿಸುವ ಸವಾಲುಗಳನ್ನು ಧೈರ್ಯ ಮತ್ತು ಶ್ರದ್ಧೆಯಿಂದ ನಿಭಾಯಿಸಬೇಕು. ಪ್ರಯತ್ನದ ಫಲ ಕೊನೆಯಲ್ಲಿಯೂ ದೊರೆಯುತ್ತದೆ. ನಮ್ಮೊಳಗಿನ ದಿಟ್ಟತನವು ಇತ್ತೀಚೆಗೆ ಹೆಚ್ಚುತ್ತಿದ್ದು ಅದು ಪ್ರಗತಿ ತರುವುದಕ್ಕೆ ಮುಖ್ಯ. ಆದರೂ ಇತರರೊಂದಿಗೆ ವ್ಯವಹರಿಸುವಾಗ ಮನಸ್ಸನ್ನು ಶಾಂತಗೊಳಿಸುವುದು ಮುಖ್ಯ. ವೃಶ್ಚಿಕ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ವೃಶ್ಚಿಕ ರಾಶಿಯವರು ಸಮರ್ಥ ನಾಯಕರು, ಸಂಕಟಗಳನ್ನು ಎದುರಿಸುವ ಸಾಮರ್ಥ್ಯ ಹೊಂದಿರುವವರು. ಇಂದು ನಿಮ್ಮ ನಾಯಕತ್ವ ಗುಣಗಳು ಮತ್ತಷ್ಟು ಬೆಳಗಬಹುದು. ಹಲವು ಸಂದರ್ಭಗಳಲ್ಲಿ ನೀವು ಧೈರ್ಯದಿಂದಾಗಿ ಏನಾದರೂ ಪ್ರಗತಿಯತ್ತ ಸಾಗಬಹುದು. ಆದರೂ ಏನಾದರೂ ಅಸಮಾಧಾನದ ದಾರಿ ತಲುಪಿದರೆ ಅದು ನಿಮ್ಮ ಆಂತರಿಕ ಶಕ್ತಿಯನ್ನು ಪ್ರತಿಬಿಂಬಿಸುವುದಾಗಿ ಕಾಣಬಹುದು. ನಿಮ್ಮ ಹೃದಯವನ್ನು ಕೇಳಿ ಇತರರ ನಂಬಿಕೆಗೆ ಶ್ರದ್ಧೆ ಇಡಿರಿ, ಆದರೆ ನಿಮ್ಮ ಸೃಜನಾತ್ಮಕ ದೃಷ್ಟಿಕೋನವೂ ಮುಖ್ಯ. ಆರ್ಥಿಕ ಸ್ಥಿತಿ ಹೇಗಿದೆ ನೋಡೋಣ. ಇಂದು ಹಣಕಾಸಿನಲ್ಲಿ ನೀವು ಸ್ವಲ್ಪ ಅನಿಶ್ಚಿತತೆಯಾಗಿದೆ, ಆದರೆ ಎಚ್ಚರಿಕೆಯಿಂದ ನಿಮ್ಮ ಆಯ್ಕೆಗಳನ್ನು ಸರಿಯಾದ ಸಮಯದಲ್ಲಿ ಮಾಡಲು ಸಾಧ್ಯವಾಗಬಹುದು. ಹಣಕಾಸು ನಿರ್ಧಾರಗಳನ್ನು ತಯಾರಿಸುವ ಮೊದಲು ಅವುಗಳ ಪರಿಣಾಮಗಳನ್ನು ಸಡಿಲವಾಗಿ ಪರಿಶೀಲಿಸಿ. ಹೊಸ ಹೂಡಿಕೆಗಳು ಅಥವಾ ವ್ಯವಹಾರಕ್ಕೆ ಮುಂದಾಗುವ ಮೊದಲೇ ಅದು ಭರವಸೆ ನೀಡುವಂತಹ ಮಟ್ಟವನ್ನು ಹತ್ತಿರದಿಂದ ಪರೀಕ್ಷಿಸಿ. ಆದಾಯದ ಜೊತೆಗೆ ಹಣಕಾಸು ಆಯ್ಕೆಗಳಲ್ಲಿ ಹುರಿದುಂಬಿಸುವ ಸಂದರ್ಭಗಳು ಎದುರಿಸಬಹುದು. ಹೆಚ್ಚುವರಿ ಖರ್ಚುಗಳನ್ನು ನಿಯಂತ್ರಿಸುವುದು ಅತ್ಯಂತ ಮುಖ್ಯ. ಇಂದು ಸಂಪತ್ತನ್ನು ದುಡಿಯುವ ದಾರಿ ನೀವು ಸರಿಯಾಗಿ ಗುರುತಿಸಬಹುದು. ಪ್ರೀತಿ ಮತ್ತು ಸಂಬಂಧಗಳು ಹೇಗಿದೆ ನೋಡೋಣ. ಪ್ರೀತಿಯ ಸಂಬಂಧಗಳಲ್ಲಿ ನಿಮಗೆ ಸಮಾಲೋಚನೆ ಅಗತ್ಯವಿದೆ. ಸಮಸ್ಯೆಗಳು, ಆಳವಾದ ಮಾತುಗಳು ಇರುತ್ತವೆ, ಆದರೆ ನಿಮ್ಮ ಭಾವನೆಗಳನ್ನು ಸರಿಯಾಗಿ ಹಂಚಿಕೊಂಡರೆ ನಿಮ್ಮ ಜೋಡಿಯ ಆರೋಗ್ಯ ವೃದ್ಧಿಯಾಗಬಹುದು. ನೀವು ತಾಳ್ಮೆಯಿಂದ ನಿಮ್ಮ ಜೀವನ ಪಾರ್ಟ್ನರ್ನನ್ನು ಸಮರ್ಥವಾಗಿ ಬದಲಾಗಲು ಪ್ರೇರೇಪಿಸಬಹುದು. ಪ್ರೀತಿಯ ವಿಚಾರದಲ್ಲಿ ಇಲ್ಲಿ ನೈಜತೆ, ಶಕ್ತಿಯು ಹೆಚ್ಚು ಪರಿಣಾಮಕಾರಿ, ಆದರೆ ಇತರರ ಜೊತೆಗಿನ ಅನುಬಂಧಗಳಲ್ಲಿ ಧೈರ್ಯವೂ ಅಗತ್ಯ. ನೀವು ಉತ್ತಮ ಸಮಯವನ್ನು ಕಳೆದರೆ ಆ ಭರವಸೆಗಳಿಂದ ಇನ್ನಷ್ಟು ಶಕ್ತಿಯನ್ನು ಪಡೆಯಬಹುದು. ಆರೋಗ್ಯದ ಹಂತ. ಆರೋಗ್ಯದಲ್ಲಿ ಇಂದಿನ ದಿನವು ಅತ್ಯುತ್ತಮ ಕಾಲವಲ್ಲ. ನೀವು ನಿಮ್ಮ ದೇಹವನ್ನು ಶ್ರೇಷ್ಠ ಮಟ್ಟದಲ್ಲಿ ಇಡಲು ಯತ್ನಿಸಿ. ಇತರರ ಹಿತವನ್ನು ಮತ್ತು ಮನಸ್ಸುಗಳ ಮೇಲೆ ಪರಿಣಾಮ ಬೀರಿದಾಗ ಹೆಚ್ಚು ಫಲಿತವನ್ನು ಕಾಣಬಹುದು. ನಮಗೆ ಅಥವಾ ಪರಿಸರದಲ್ಲಿದ್ದ ದೇಹಶಕ್ತಿಯನ್ನು ಹೆಚ್ಚು ಪ್ರೋತ್ಸಾಹಿಸಬೇಡಿ. ಆರೋಗ್ಯ ಸಮಸ್ಯೆಗಳು ಇದ್ದರೆ ದೈಹಿಕ ಸಾಮರ್ಥ್ಯ ಮತ್ತು ಆರೋಗ್ಯದ ಪರಿಣಾಮವನ್ನು ನೋಡಿಕೊಳ್ಳುವುದು ಉತ್ತಮ. ನೀವು ಸವಾಲುಗಳನ್ನು ಎದುರಿಸಬೇಕಾದರೆ ಯೋಗ್ಯ ಮನಸ್ಸು ನಿಮ್ಮ ಸಾಧನಕ್ಕೆ ಯಶಸ್ಸನ್ನು ನೀಡುತ್ತದೆ. ವಿಶೇಷ ಸಲಹೆ: ನೀವು ನಿರಂತರ ಶಕ್ತಿಯನ್ನು ಪ್ರದರ್ಶಿಸಬೇಕಾದರೆ ನಿಮ್ಮ ನಂಬಿಕೆಗಳು ಸಂಪೂರ್ಣವಾಗಿರಬೇಕು. ಈ ಸಮಯದಲ್ಲಿ ನಂಬಿಕೆ, ಧೈರ್ಯ ಮತ್ತು ಧ್ಯಾನವು ಸಹಕಾರಿಯಾಗುತ್ತದೆ. ನೀವು ನಿಮ್ಮ ಪರಿಕಲ್ಪನೆಯನ್ನು ಇನ್ನಷ್ಟು ಶುದ್ಧವಾಗಿ ನಿರ್ವಹಿಸಬೇಕಾಗಿದೆ. ನೀವು ಆಯ್ಕೆಗಳನ್ನು ಸರಿಯಾಗಿ ಮಾಡಿಕೊಂಡರೆ ಈ ಸಮಯದಲ್ಲಿ ಅತ್ಯುತ್ತಮ ಫಲಗಳನ್ನು ಕಂಡುಕೊಳ್ಳಬಹುದು. ಬಹುಮಹಿಮೆ ತಂತ್ರ ಓಂ ಶ್ರೀ ಮಹಾಕಾಳಿ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಕೆಂಪು ಅಥವಾ ಕಪ್ಪು ಬಣ್ಣದ ಬಟ್ಟೆ ಧರಿಸಿ. ಜಪಿಸುವಾಗ ಸೂಕ್ಷ್ಮ ಮನಸ್ಸು ಮತ್ತು ಸಮಾಧಾನದಿಂದ ಪ್ರಾರ್ಥಿಸಿ. ಈ ಸಮಯದಲ್ಲಿ ಅನಿವಾರ್ಯವಾಗಿ ಧೈರ್ಯವನ್ನೇ ನೀವು ಅನುಸರಿಸಬೇಕು. ಮುಂದಿನ ರಾಶಿ ಧನು. ಅವರ ದಿನ ಹೇಗಿದೆ ನೋಡೋಣ. ಈ ದಿನ ಧನುರಾಶಿಯವರಿಗೆ ಯಾವ ರೀತಿ ಇದೆ ನೋಡೋಣ.
ನಿಮ್ಮ ಮನಸ್ಸಿನಲ್ಲಿ ಪ್ರೇರಣೆ ಮತ್ತು ಚೇತರಿಕೆಗೆ ಅನುವು ಮಾಡಿಕೊಡುವ ದಿನವಾಗಿದೆ. ಚಂದ್ರನ ಬಲವಾದ ಪ್ರಭಾವದಿಂದ ನಿಮ್ಮ ಕಲ್ಪನೆಗಳು ಮತ್ತು ಅವಶ್ಯಕತೆಗಳು ಮತ್ತಷ್ಟು ಉದ್ಧಟವಾಗಬಹುದು. ನೀವು ಹೊಸ ಆಲೋಚನೆಗಳನ್ನು ಅನುಸರಿಸಲು ಪ್ರಚೋದನೆಯನ್ನು ಕಾಣಬಹುದು. ಆದರೆ ಗಮನ ಕೊಡುವುದಾದರೆ ನಿಮ್ಮ ಯೋಜನೆಗಳನ್ನು ಸ್ಪಷ್ಟವಾಗಿ ರೂಪಿಸಬಹುದು. ನಿಮ್ಮ ತಾಳ್ಮೆ ಮತ್ತು ದೃಢತೆ ಈ ದಿನದ ಪ್ರಮುಖ ಅಂಶಗಳಾಗಿವೆ. ಸಹನಶೀಲತೆಯು ನಿಮ್ಮ ಕಾರ್ಯಕ್ಷಮತೆಗೆ ದಾರಿ ಹಾಕುತ್ತದೆ. ಆದ್ದರಿಂದ ತಕ್ಕ ಸಮಯದಲ್ಲಿ ತಿರುಗುಬಣ್ಣಗಳನ್ನು ನೋಡಿದರೂ ಧೈರ್ಯದಿಂದ ನಿಮ್ಮ ಮಾರ್ಗವನ್ನು ಮುಂದುವರಿಸಬಹುದು. ಧನುರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ಧನುರಾಶಿಯವರು ಆದರ್ಶವನ್ನು ಹಕ್ಕಿಗೆ ಹೊತ್ತಂತಹವರು. ಸದಾ ಸತ್ಯ ಮತ್ತು ನ್ಯಾಯವನ್ನು ಸಮರ್ಥಿಸುತ್ತಾರೆ. ಈ ದಿನ ನಿಮ್ಮ ಆಸೆಗಳನ್ನು ಸಾಕಾರಗೊಳಿಸಲು ಧೈರ್ಯ ಮತ್ತು ನಿರ್ಧಾರ ಶಕ್ತಿಯನ್ನು ನೀವು ಹೊಂದಿರುತ್ತೀರಿ. ನೀವು ಯಾವತ್ತಾದರೂ ನಿಮ್ಮ ದಾರಿಯಲ್ಲಿ ಹೊರಗೊಮ್ಮಲು ತಲುಪಿದರೆ ಅದು ನಿಮಗೆ ಸ್ಫೂರ್ತಿದಾಯಕ ಅನುಭವವಾಗುತ್ತದೆ. ನಮಗೆ ಹೊಸ ಯಾತ್ರೆಗೆ ಹೆಜ್ಜೆ ಹಾಕಲು ಪ್ರೇರಣೆಯು ಈ ಸಮಯದಲ್ಲಿ ಹೊರಹಾಕಬಹುದು. ಆದರೂ ಸದಾ ನಿಮ್ಮ ಬೆಳವಣಿಗೆಯನ್ನು ನೋಡಿಕೊಳ್ಳುವುದು ಬಹುಮಹಿಮೆ. ಆರ್ಥಿಕ ಸ್ಥಿತಿ ಹೇಗಿದೆ ನೋಡೋಣ. ಹಣಕಾಸಿನಲ್ಲಿ ನಿಮ್ಮ ಆಯ್ಕೆಗಳಲ್ಲಿ ಎಚ್ಚರಿಕೆಯಿಂದ ನಡೆಯಲು ಸಮಯವಿದು. ಅನುಕೂಲಕರ ಆದಾಯಗಳು ನಿಮ್ಮನ್ನು ಸೆಳೆಯಬಹುದು, ಆದರೆ ಅವುಗಳಲ್ಲಿ ದಾರಿ ತಪ್ಪದಂತೆ ಇರಲು ಎಚ್ಚರಿಕೆಗಾಗುಣು. ಹೂಡಿಕೆಗೆ ಹೊಸ ಮಾರ್ಗಗಳನ್ನು ಅನ್ವೇಷಿಸಲು ಇದು ಸರಿಯಾದ ಸಮಯವಲ್ಲ. ಹಾಗೂ ನವೀನ ವಹಿವಾಟು ಅಥವಾ ವ್ಯವಹಾರಗಳಲ್ಲಿ ಮುಳುಗಲು ಮೊದಲೇ ಅವುಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿ. ಇಂದಿನ ಹಣಕಾಸು ನಿರ್ಧಾರಗಳು ನಿಮ್ಮ ಭವಿಷ್ಯವನ್ನು ರೂಪಿಸಬಹುದು. ಪ್ರೀತಿ ಮತ್ತು ಸಂಬಂಧಗಳು ಹೇಗಿದೆ ನೋಡೋಣ. ಪ್ರೀತಿಯ ಸಂಬಂಧಗಳಲ್ಲಿ ಈಗ ನೀವು ಹೆಚ್ಚು ಸ್ಥಿರವಾಗಿದ್ದೀರಿ. ನೀವು ನಿಮ್ಮ ಆತ್ಮೀಯರೊಂದಿಗೆ ಹೆಚ್ಚು ಪರಿಣಾಮಕಾರಿಯಾಗಿ ಸಂವಹನ ಮಾಡಬಹುದು ಮತ್ತು ಅನೇಕ ವಿಷಯಗಳನ್ನು ಹಂಚಿಕೊಳ್ಳಲು ಸಮಯವಿದು. ಆದರೆ ಇತರರೊಂದಿಗೆ ಸಂಬಂಧಗಳಲ್ಲಿ ಹೆಚ್ಚಿನ ಧೈರ್ಯ ಮತ್ತು ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದು ಮುಖ್ಯ. ಸಮಸ್ಯೆಗಳ ಬಗ್ಗೆ ಬಲವಾಗಿ ಮಾತನಾಡಲು ಇದು ಸೂಕ್ತ ಸಮಯ. ನೀವು ಮಾಡಿದ ಮಾರ್ಗದರ್ಶನವು ನಿಮ್ಮ ಸಂಬಂಧಗಳನ್ನು ತಲುಪಿಸಲು ದಾರಿ ನೀಡಬಹುದು. ಆರೋಗ್ಯದ ಹಂತ. ನೀವು ಮನಸ್ಸಿನಲ್ಲಿ ಕೆಲವು ಉದ್ವಿಗ್ನತೆಗಳನ್ನು ಅನುಭವಿಸಬಹುದು, ಆದರೆ ದೈಹಿಕವಾಗಿ ನಿಮ್ಮ ಶಕ್ತಿ ಸದೃಢವಾಗಿದೆ. ನೀವು ಆತ್ಮಪರಿಶೋಧನೆ ಮತ್ತು ಧ್ಯಾನ ಮಾಡುವ ಮೂಲಕ ಈ ದಿನದ ಅನಿಶ್ಚಿತತೆಗಳಿಂದ ಹೊರಬರಬಹುದು. ಆರೋಗ್ಯಕ್ಕಾಗಿ ಸರಿಯಾದ ನಿದ್ರೆಯೂ ವಿಶ್ರಾಂತಿಯೂ ಕೂಡ ಅಗತ್ಯವಿದೆ. ಪರಿಸರದ ಪ್ರಭಾವವನ್ನು ಗಮನದಲ್ಲಿಡಿ, ಶಕ್ತಿಯನ್ನು ಸರಿಯಾದ ರೀತಿಯಲ್ಲಿ ಬಳಸಿ. ವಿಶೇಷ ಸಲಹೆ. ಈ ಸಮಯದಲ್ಲಿ ನಿಮ್ಮ ಆಸೆಗಳನ್ನು ಉತ್ತಮವಾಗಿ ಇತರರಿಗೆ ಪರಿಚಯಿಸಲು ಪ್ರಯತ್ನಿಸಿ. ನಿಮ್ಮ ಧೈರ್ಯ, ಉತ್ಸಾಹ ಮತ್ತು ಏನು ಬೇಕಾದರೂ ಸಾಧಿಸಲು ಇರುವ ಇಚ್ಛಾಶಕ್ತಿ ನಿಮ್ಮನ್ನು ಮುಂದಿನ ಹಂತಕ್ಕೆ ಕರೆದೊಯ್ಯುವವು. ಹೆಚ್ಚು ಸರಳವಾದ ದೃಷ್ಟಿಕೋನವು ನಿಮಗೆ ಲಾಭಕಾರಿ, ಆದರೆ ಕೆಲವು ವೇಳೆ ಸಣ್ಣ ಸಮರ್ಪಣೆಯೂ ಸಹಕಾರಿ. 3 ಪ್ರಮುಖ ವಿಚಾರಗಳನ್ನು ನಿಮ್ಮ ಧ್ಯಾನಕ್ಕೆ ತೆಗೆದುಕೊಳ್ಳಿ. ಸಮಗ್ರವಾಗಿ ಚಿಂತನೆ, ನಿಯಮಿತ ಸಮಯದಲ್ಲಿ ತೊಡಗಿಸಿಕೊಂಡು ಕೆಲಸ ಮಾಡುವುದು ಮತ್ತು ಸಹನಶೀಲತೆ. ಬಹುಮಹಿಮೆ ತಂತ್ರ. ಓಂ ಶ್ರೀ ಪರಮೇಶ್ವರಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಹಸಿರು ಅಥವಾ ಪಿತ್ತಬಣ್ಣದ ಬಟ್ಟೆ ಧರಿಸಿ. ಜಪ ಮಾಡುವಾಗ ಧೈರ್ಯವನ್ನು ನೆನೆಸಿಕೊಳ್ಳಿ. ಈ ಸಮಯದಲ್ಲಿ ಶಾಂತಿ ಮತ್ತು ಮನಸ್ಸನ್ನು ಒತ್ತು ಕೊಡುವುದೇ ಮುಖ್ಯ. ಮುಂದಿನ ರಾಶಿ ಮಕರ. ಅವರ ದಿನ ಹೇಗಿದೆ ನೋಡೋಣ. ಈ ದಿನ ಮಕರ ರಾಶಿಯವರಿಗೆ ಯಾವ ರೀತಿ ಇದೆ ನೋಡೋಣ. ನೀವು ಇಂದು ನಿಮ್ಮ ಸಾಮರ್ಥ್ಯಗಳನ್ನು ಪೂರ್ತಿಯಾಗಿ ಉಪಯೋಗಿಸಬಹುದು, ಆದರೆ ನಿಮ್ಮ ವ್ಯಕ್ತಿತ್ವವನ್ನು ಧೈರ್ಯದಿಂದ ಹೊರಹೊಮ್ಮಿಸಬೇಕಾಗುತ್ತದೆ. ಚಂದ್ರನ ಪ್ರಭಾವವು ನಿಮ್ಮ ಭಾವನೆಗಳನ್ನು ಹೆಚ್ಚು ಸಜ್ಜಿತವಾಗಿಸಿದರೂ ಸಮಯನಿಷ್ಠೆಯು ಮುಖ್ಯವಾದುದಾಗಿದೆ. ನಿಮ್ಮ ಅಂತರಂಗವನ್ನು ಪ್ರಾಮಾಣಿಕವಾಗಿ ಅನ್ವೇಷಿಸಿ. ನೀವು ಎದುರಿಸಬೇಕಾದ ಸವಾಲುಗಳನ್ನು ಧೈರ್ಯದಿಂದ ಎದುರಿಸಿ. ನಿಮ್ಮ ಸಾಧನೆಗಳಲ್ಲಿ ನೀವು ಹೆಚ್ಚು ವಿವೇಕವನ್ನು ಪ್ರದರ್ಶಿಸಬೇಕು ಮತ್ತು ನಿಮ್ಮ ಆಯ್ಕೆಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿ. ಹೆಚ್ಚಿನ ಆತ್ಮವಿಶ್ವಾಸದಿಂದ ನೀವು ಇವತ್ತಿನ ದಿನವನ್ನು ಯಶಸ್ವಿಯಾಗಿ ಪೂರೈಸಬಹುದು. ಮಕರ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ಮಕರ ರಾಶಿಯವರು ಸದಾ ಕಠಿಣ ಶ್ರಮ ಮತ್ತು ಪ್ರಾಮಾಣಿಕತೆಯ ಪಟುಗಳು. ನೀವು ಧೈರ್ಯ ಮತ್ತು ನಿಯಮಿತ ಕೆಲಸದ ಮೂಲಕ ನಿರಂತರವಾಗಿ ನಿಮ್ಮ ಸಾಧನೆಗಳನ್ನು ಅನ್ವೇಷಿಸುತ್ತಿದ್ದೀರಿ. ಇಂದಿನ ದಿನ ನಿಮ್ಮ ಶಕ್ತಿಯೂ ಬೆಳಗಬಹುದು ಮತ್ತು ನೀವು ಸಮಯದೊಂದಿಗೆ ನಿಮ್ಮ ದೃಷ್ಟಿಕೋನವನ್ನು ಬದಲಾಗಿಸಲು ಸಿದ್ಧರಾಗಿರುತ್ತೀರಿ. ನಿಮ್ಮ ಧರ್ಮ ಮತ್ತು ಪ್ರಾಮಾಣಿಕತೆ ನಿಮಗೆ ಉತ್ತಮ ತೀರ್ಮಾನಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುವುದಾಗಿದೆ. ಆರ್ಥಿಕ ಸ್ಥಿತಿ ಹೇಗಿದೆ ನೋಡೋಣ. ಹಣಕಾಸಿನಲ್ಲಿ ನೀವು ಹೆಚ್ಚು ಪರಿಣಾಮಕಾರಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಪ್ರಯತ್ನಿಸುವಿರಿ. ಇಂದಿನ ಹಣಕಾಸು ಸಮಗ್ರವಾಗಿ ವಿವೇಕಪೂರ್ವಕವಾಗಿದೆ, ಆದ್ದರಿಂದ ನಿಮ್ಮ ಆಯ್ಕೆಗಳನ್ನು ಗಮನದಿಂದ ಪರಿಶೀಲಿಸಿ. ಹೂಡಿಕೆ ಅಥವಾ ಹೊಸ ವ್ಯವಹಾರಗಳಿಗೆ ಇತ್ತೀಚೆಗೆ ಮಾಡಿದ ಯೋಜನೆಗಳಲ್ಲಿ ನೀವು ಇನ್ನಷ್ಟು ಬೆಳವಣಿಗೆಗಳನ್ನು ನೋಡಬಹುದು. ಆದರೂ ಯಾವುದೇ ತ್ವರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಸೂಕ್ತವಲ್ಲ. ಹೆಚ್ಚು ಪರಿಶೀಲನೆಯ ಮೂಲಕ ನಿಮ್ಮ ಹಣಕಾಸನ್ನು ಬೆಳವಣಿಗೆಯತ್ತ ಹಾರಿಸಬಹುದು. ಪ್ರೀತಿ ಮತ್ತು ಸಂಬಂಧಗಳು ಹೇಗಿದೆ ನೋಡೋಣ.
ಈ ದಿನ ಪ್ರೀತಿಯ ಸಂಬಂಧಗಳಲ್ಲಿ ನೀವು ಹೆಚ್ಚಿನ ಬಲವನ್ನು ಪಡೆಯಬಹುದು. ನಿಮ್ಮ ಸಂಬಂಧಗಳನ್ನು ಉತ್ತಮಗೊಳಿಸಲು ನೀವು ನಿಮ್ಮ ಮನಸ್ಸನ್ನು ಚರ್ಚೆಗಳಲ್ಲಿ ಹಂಚಿಕೊಳ್ಳುವ ಸಂದರ್ಭದಲ್ಲಿ ಧೈರ್ಯ ಮತ್ತು ತಾಳ್ಮೆ ಮುಖ್ಯವಾಗಿದೆ. ನಿಮ್ಮ ಪ್ರೀತಿಯ ಸಂಬಂಧಗಳಲ್ಲಿ ಸಂಪೂರ್ಣವಾಗಿ ನಂಬಿಕೆ ಮತ್ತು ಮೌಲ್ಯಗಳನ್ನು ಹಂಚಿಕೊಳ್ಳಿ. ನಿಮ್ಮ ಜೀವನ ಪಾರ್ಟ್ನರ್ನೊಂದಿಗೆ ನಿಕಟ ಸಂಬಂಧವನ್ನು ಉಳಿಸಲು ನಿಮ್ಮ ಭಾವನೆಗಳನ್ನು ಸರಿಯಾಗಿ ಹಂಚಿಕೊಳ್ಳಲು ಇದು ಉತ್ತಮ ಸಮಯವಾಗಿದೆ. ಆರೋಗ್ಯದ ಹಂತ. ನೀವು ಇತ್ತೀಚೆಗೆ ಇಷ್ಟವಾಗುವ ಪ್ರವರ್ತನೆಗಳಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡು ಹೋಗುತ್ತಿರುವಿರಿ. ಆರೋಗ್ಯಕ್ಕಾಗಿ ನಿಮ್ಮ ಜೀವನ ಶೈಲಿಯನ್ನು ಹೆಚ್ಚು ಸಮತೋಲನಗೊಳಿಸಲು ನಿಮಗೆ ಸಮಯವಿದು. ಸಮಯ ಮೀರಿ ವಿಶ್ರಾಂತಿ ಪಡೆಯುವ ಮತ್ತು ನಿಯಮಿತ ವ್ಯಾಯಾಮ ಮಾಡುವುದರಿಂದ ನೀವು ಹೆಚ್ಚು ಎಚ್ಚರಿಕೆಯಿಂದ ನಿಮ್ಮ ದೈಹಿಕ ಆರೋಗ್ಯವನ್ನು ರಕ್ಷಿಸಬಹುದು. ತಂಡದ ಕೆಲಸ ಅಥವಾ ಇನ್ನಿತರ ಪ್ರಭಾವಗಳಿಗೆ ನೀವು ಹೆಚ್ಚಿನ ಒತ್ತಡವನ್ನು ಅನುಭವಿಸಬಹುದು. ಆದ್ದರಿಂದ ನೀವು ನಿಮ್ಮ ಆರೋಗ್ಯವನ್ನು ಎಚ್ಚರಿಕೆಯಿಂದ ನೋಡಿಕೊಳ್ಳಿ. ವಿಶೇಷ ಸಲಹೆ. ಈ ಸಮಯದಲ್ಲಿ ನಿಮ್ಮ ಮುಂದಿನ ಪ್ರಯತ್ನಗಳನ್ನು ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಲು ಸಹಾಯ ಮಾಡಬಲ್ಲವು. ನಿಮ್ಮ ದೃಢ ನಂಬಿಕೆಯಿಂದ ನೀವು ಶ್ರೇಷ್ಠ ದೃಷ್ಟಿಕೋನವನ್ನು ತಲುಪಬಹುದು. ನಿಮ್ಮ ಶಕ್ತಿಯು ಹೆಚ್ಚಿನ ಶ್ರದ್ಧೆ ಮತ್ತು ಗಮನವನ್ನು ಒತ್ತಿದೆ. ನೀವು ಈ ಸಮಯದಲ್ಲಿ ನಿಮ್ಮ ಸಾಮರ್ಥ್ಯವನ್ನು ಅತ್ಯುತ್ತಮವಾಗಿ ಬಳಸಬಹುದು. ಬಹುಮಹಿಮೆ ತಂತ್ರ. ಓಂ ಶ್ರೀ ದುರ್ಗಾಯೈ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಕಪ್ಪು ಅಥವಾ ಬೂದು ಬಣ್ಣದ ಬಟ್ಟೆ ಧರಿಸಿ. ಧ್ಯಾನಕ್ಕೆ ನೀವು ಹೆಚ್ಚು ಗಮನ ನೀಡಿದರೆ ನಿಮ್ಮ ಮನಸ್ಸು ಸ್ಥಿರವಾಗಿರುತ್ತದೆ. ಈ ಸಮಯದಲ್ಲಿ ನೀವು ನಿಮ್ಮ ಆತ್ಮವಿಶ್ವಾಸವನ್ನು ಹೊರಹಾಕಿ ಧೈರ್ಯವನ್ನು ಹಂಚಿಕೊಳ್ಳಿ. ಮುಂದಿನ ರಾಶಿ ಕುಂಭ. ಅವರ ದಿನ ಹೇಗಿದೆ ನೋಡೋಣ. ಈ ದಿನ ಕುಂಭರಾಶಿಯವರಿಗೆ ಯಾವ ರೀತಿ ಇದೆ ನೋಡೋಣ. ನೀವು ಇಂದು ಧೈರ್ಯ ಮತ್ತು ಉದ್ಧಾರದ ಮೂಲಕ ನಿಮ್ಮ ಗುರಿಗಳನ್ನು ಸಾಧಿಸಲು ಸಿದ್ಧರಾಗಿದ್ದೀರಿ. ಚಂದ್ರನ ಪ್ರಭಾವವು ನಿಮ್ಮ ಸೃಜನಶೀಲತೆಯನ್ನು ಹೆಚ್ಚಿಸಲಿದೆ. ಆದರೆ ನಿಮ್ಮ ಭಾವನೆಗಳನ್ನು ಚೆನ್ನಾಗಿ ನಿಯಂತ್ರಿಸುವುದರ ಮೂಲಕ ನೀವು ಹೆಚ್ಚು ಫಲಿತಾಂಶಗಳನ್ನು ಪಡೆಯಬಹುದು. ನೀವು ಯಾವುದೇ ತೊಂದರೆಯನ್ನು ಉತ್ತಮವಾಗಿ ನಿಭಾಯಿಸಬಹುದು. ಆದರೆ ಇದು ನಿಮಗೆ ಇತರರ ಪ್ರೇರಣೆಯನ್ನು ಒದಗಿಸಲಿದೆ. ನೀವು ಬಲವಂತವಾಗಿ ಕಾರ್ಯನಿರ್ವಹಿಸಿದರು. ನೀವು ಸಮಯದಲ್ಲಿ ಸಣ್ಣ ವಿರಾಮಗಳನ್ನು ತೆಗೆದುಕೊಂಡರೆ ನಿಮ್ಮ ಶಕ್ತಿ ಮತ್ತೆ ನೆರೆದಿಕೊಳ್ಳಬಹುದು. ಹೀಗಾಗಿ ಧೈರ್ಯ ಮತ್ತು ಸಮರ್ಪಣೆ ನಿಮ್ಮ ಯಶಸ್ಸಿಗೆ ಪ್ರಮುಖ ಅಂಶಗಳು. ಕುಂಭರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ಕುಂಭರಾಶಿಯವರು ತಮ್ಮ ಸಾಮಾಜಿಕ ಕಾರ್ಯಗಳಲ್ಲಿ ಮುಂದುವರೆದವರು. ವಿಶೇಷವಾಗಿ ಹೊಸ ಆಲೋಚನೆಗಳನ್ನು ಪ್ರೋತ್ಸಾಹಿಸುವವರಾಗಿದ್ದಾರೆ. ನೀವು ಯಾವುದೇ ಸಂಘಟನೆಗಳಲ್ಲಿ ಅಥವಾ ಬದಲಾವಣೆಗಳಲ್ಲಿ ಭಾಗವಹಿಸಲು ಸಿದ್ಧವಾಗಿದ್ದೀರಿ. ನೀವು ನಿಮ್ಮ ವ್ಯಕ್ತಿತ್ವವನ್ನು ಸ್ಪಷ್ಟವಾಗಿ ಹೊರಹಾಕಲು ಇಚ್ಛಿಸುತ್ತೀರಿ. ಇಂದಿನ ದಿನ ನಿಮ್ಮ ಸೃಜನಶೀಲತೆಯು ನಿಮ್ಮ ಧೋರಣೆಯನ್ನು ಪ್ರಚೋದಿಸುವುದಾಗಿ ಕಾಣಬಹುದು. ಹೀಗೆ ನಿಮ್ಮ ದೃಷ್ಟಿಕೋನವನ್ನು ದೊಡ್ಡದಾಗಿ ವಿಸ್ತರಿಸಲು ಹೊಸ ಮಾರ್ಗಗಳನ್ನು ಹುಡುಕುವುದು ಸರಿ. ಆರ್ಥಿಕ ಸ್ಥಿತಿ ಹೇಗಿದೆ ನೋಡೋಣ. ಹಣಕಾಸಿನಲ್ಲಿ ಇಂದಿನ ದಿನವು ವ್ಯವಹಾರಗಳಲ್ಲಿ ಉತ್ತಮ ಮುಂಚೂಣಿಯತ್ತ ಕರೆದೊಯ್ಯುತ್ತದೆ. ನೀವು ಹೊಸ ಹೂಡಿಕೆಗಳಿಗೆ ಆಸಕ್ತಿ ತೋರುವಿರಿ. ಆದರೆ ಅವುಗಳನ್ನು ಕೌಶಲ್ಯದಿಂದ ನಿರ್ವಹಿಸುವುದು ಮುಖ್ಯ. ಹಣಕಾಸು ತೀರ್ಮಾನಗಳನ್ನು ಕೈಗೊಳ್ಳುವ ಮೊದಲು ಅವುಗಳ ಪರಿಣಾಮಗಳನ್ನು ಸರಿಯಾಗಿ ವಿಮರ್ಶಿಸಿ. ನೀವು ಇರುವ ಸಂಪತ್ತನ್ನು ದಯಪಾಲಿಸುವುದಕ್ಕಾಗಿ ಯೋಜನೆ ರೂಪಿಸಲು ಇದು ಉತ್ತಮ ಸಮಯವಾಗಿದೆ. ನೀವು ಹಣಕಾಸು ಪರಿಸ್ಥಿತಿಯನ್ನು ಸುಧಾರಣೆಗೆ ತರುವ ಮಾರ್ಗಗಳನ್ನು ಹುಡುಕಬಹುದು. ಪ್ರೀತಿ ಮತ್ತು ಸಂಬಂಧಗಳು ಹೇಗಿದೆ ನೋಡೋಣ. ಪ್ರೀತಿಯ ಸಂಬಂಧಗಳಲ್ಲಿ ನೀವು ನಿಮ್ಮ ಭಾವನೆಗಳನ್ನು ಸ್ಪಷ್ಟವಾಗಿ ಹೊರಹಾಕಲು ಸಿದ್ಧರಾಗಿದ್ದೀರಿ. ನೀವು ಮನಃಶಾಂತಿ ಮತ್ತು ಧೈರ್ಯವನ್ನು ಹೊಂದಿದ್ದರೆ ನಿಮ್ಮ ಪ್ರೀತಿಯ ಸಂಬಂಧಗಳು ಇನ್ನಷ್ಟು ಗಾಢವಾಗಬಹುದು. ನಿಮ್ಮ ಸಾಮಾಜಿಕ ವಲಯದಲ್ಲಿ ಹೊಸ ಸಂಪರ್ಕಗಳನ್ನು ನಿರ್ಮಿಸಲು ಇದು ಉತ್ತಮ ಸಮಯವಾಗಿದೆ. ನೀವು ನಿಮ್ಮ ಹೃದಯವನ್ನು ಹಂಚಿಕೊಳ್ಳುವ ಮೂಲಕ ನಿಮ್ಮ ಸಂಬಂಧಗಳನ್ನು ಸ್ತಬ್ಧಗೊಳಿಸಲು ಸಹಾಯ ಮಾಡಬಹುದು. ನೀವು ಉತ್ತಮ ಸಮಯವನ್ನು ಕಳೆದರೆ ನೀವು ಉತ್ತಮ ಜೋಡಿ ಹೊಂದಿರಬಹುದು. ಆರೋಗ್ಯದ ಹಂತ. ನೀವು ಆರೋಗ್ಯದ ಹದರಿ ವಿಚಾರವಾಗಿ ಹೆಚ್ಚು ಗಮನ ಹರಿಸುವ ದಿನವಿದು. ನೀವು ಹೊಸ ವ್ಯಾಯಾಮ ಪ್ರವರ್ತನೆಗಳನ್ನು ಅವಲಂಬಿಸಬಹುದಾದಿರಿ. ಆದರೆ ಹಿತಕರವಾದ ಸಮಯವನ್ನು ನೀವು ಮನಸ್ಸಿನಲ್ಲಿ ಆಲೋಚಿಸಿ. ಆರೋಗ್ಯಪೂರ್ಣ ಆಹಾರ ಮತ್ತು ಸಮತೋಲನದ ಜೀವನ ಶೈಲಿಯನ್ನು ಅನುಸರಿಸುವುದರಿಂದ ನೀವು ಉತ್ತಮ ಶಕ್ತಿಯನ್ನು ಪಡೆಯಬಹುದು. ಈ ದಿನ ನಿಮ್ಮ ಶಕ್ತಿ ಪದವನ್ನು ಮರಳಿಕೊಂಡು ದೈಹಿಕ ಹಾಗೂ ಮಾನಸಿಕವಾಗಿ ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು. ವಿಶೇಷ ಸಲಹೆ. ಈ ಸಮಯದಲ್ಲಿ ನಿಮ್ಮ ಹೃದಯ ಮತ್ತು ಮನಸ್ಸುಗಳು ಒಟ್ಟಿಗೆ ಕೆಲಸ ಮಾಡಬೇಕು. ನೀವು ನಿಮ್ಮ ಸೃಜನಶೀಲತೆಯನ್ನು ಪೂರ್ಣವಾಗಿ ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿ. ನೀವು ಭದ್ರತೆಗಾಗಿ ಮತ್ತು ನಿಮ್ಮ ಇಚ್ಛೆಗೆ ಅನುಗುಣವಾಗಿ ಪರಿಶೀಲನೆಗಳನ್ನು ಮಾಡುತ್ತೀರಾ. ಇದಕ್ಕೆ ಜವಾಬ್ದಾರಿ ಮತ್ತು ಸಮಯನಿಷ್ಠೆ ಅಗತ್ಯ. ನೀವು ನಿಮ್ಮ ಗಮನವನ್ನು ಏನು ಬೇಕಾದರೂ ಸಾಧಿಸಲು ಉತ್ತಮವಾಗಿ ಕೊಂಡಾಯಿಸಬಹುದು. ಬಹುಮಹಿಮೆ ತಂತ್ರ. ಓಂ ಶ್ರೀ ಸರಸ್ವತಿ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಬಿಳಿ ಅಥವಾ ಸಿಹಿತಿಂಡಿ ಬಣ್ಣದ ಬಟ್ಟೆ ಧರಿಸಿ. ಪವಿತ್ರ ಮನಸ್ಸಿನಿಂದ ಜಪವನ್ನು ಮಾಡುವುದು ಮುಖ್ಯ.
ನೀವು ನಿಮ್ಮ ಸೃಜನಶೀಲತೆಯನ್ನು ಉತ್ತಮವಾಗಿ ಹರಡಲು ಧೈರ್ಯ ಮತ್ತು ನಿಷ್ಠೆಯೊಂದಿಗೆ ಪ್ರಾರ್ಥನೆ ಮಾಡಿ. ಮುಂದಿನ ರಾಶಿ ಮೀನ. ಅವರ ದಿನ ಹೇಗಿದೆ ನೋಡೋಣ. ಈ ದಿನ ಮೀನು ರಾಶಿಯವರಿಗೆ ಯಾವ ರೀತಿ ಇದೆ ನೋಡೋಣ. ನೀವು ಇಂದಿನ ದಿನ ನಿಮ್ಮ ಆತ್ಮಪರಿಶೋಧನೆಗೆ ಹೆಚ್ಚು ಸಮಯವನ್ನು ಮೀಸಲಿಡಲು ಸಿದ್ಧರಾಗಿದ್ದೀರಿ. ಚಂದ್ರನ ಪ್ರಭಾವವು ನಿಮ್ಮ ಭಾವನಾತ್ಮಕ ಪ್ರಗತಿಗೆ ದಾರಿ ತೆರೆದಿದ್ದು, ನೀವು ನಿಮ್ಮ ಸ್ವಭಾವವನ್ನು ಚಿಂತಿಸಬಹುದು. ಇಂದು ನಿಮ್ಮ ಆಶಾವಾದ ಮತ್ತು ಆತ್ಮವಿಶ್ವಾಸದಿಂದ ಮತ್ತಷ್ಟು ಬೆಳವಣಿಗೆಗಳನ್ನು ಕಂಡುಕೊಳ್ಳಲು ಸಾಧ್ಯ. ಹಾಗೆ ನಿಮ್ಮ ದಿಕ್ಕಿನಲ್ಲಿ ಪ್ರೇರಣೆಯಾದರೂ ಏನಾದರೂ ತಪ್ಪಿದರೆ ಅದನ್ನು ಸರಿಪಡಿಸಲು ನೀವು ಸಿದ್ಧರಾಗಿದ್ದೀರಿ. ನೀವು ಇತರರೊಂದಿಗೆ ಬಲವಾಗಿ ಸಂವಹನ ಮಾಡಬಹುದಾದರೂ ನಿಮ್ಮ ಇಷ್ಟವನ್ನು ನಿರೂಪಿಸುವಾಗ ಹೆಚ್ಚಿನ ವಿವೇಕವನ್ನು ಬಳಸಿ. ಮೀನರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ಮೀನರಾಶಿಯವರು ಸಹಾನುಭೂತಿ ಮತ್ತು ಕಾಪಾಡುವವರಾಗಿದ್ದಾರೆ. ನೀವು ನಿಮ್ಮ ಸ್ವಭಾವದೊಳಗಿನ ಕನಸುಗಳನ್ನು ಸಾಕಾರಗೊಳಿಸಲು ಗಂಭೀರವಾಗಿದ್ದೀರಿ. ನೀವು ಯಾವುದೇ ಸವಾಲುಗಳನ್ನು ನಿಮ್ಮ ಬಲವಾದ ಆತ್ಮನಿಗ್ರಹದಿಂದ ಪೂರೈಸಬಹುದು. ಇಂದಿನ ದಿನ ನಿಮ್ಮ ನೈತಿಕತೆ ಮತ್ತು ಭಾವನೆಗಳ ನಡುವೆ ಸಮತೋಲನವನ್ನು ಕಾಯ್ದುಕೊಳ್ಳುವುದು ಮುಖ್ಯ. ನೀವು ಬಹುಶಃ ನಿಮ್ಮ ಅಭಿವ್ಯಕ್ತಿಯನ್ನು ಹೊಸ ದಾರಿಯಲ್ಲಿ ತಲುಪಿಸುವಾಗ ನಿಮಗೆ ಉತ್ಸಾಹದ ಅನುಭವ ಆಗಬಹುದು. ಆರ್ಥಿಕ ಸ್ಥಿತಿ ಹೇಗಿದೆ ನೋಡೋಣ. ಹಣಕಾಸಿನಲ್ಲಿ ಇಂದು ನವೀನ ಆಯ್ಕೆಗಳು ಮತ್ತು ಹೊಸ ಅವಕಾಶಗಳನ್ನು ಅನ್ವೇಷಿಸಲು ನಿಮಗೆ ಪ್ರೇರಣೆ ದೊರೆಯಬಹುದು. ಹೂಡಿಕೆಗೆ ಸಂಬಂಧಿಸಿದ ಯಾವುದೇ ಬದಲಾವಣೆಗಳನ್ನು ನೋಡಿದರೂ ನಿಮ್ಮ ಆಯ್ಕೆಗಳನ್ನು ವಿಶ್ಲೇಷಣೆ ಮಾಡುವುದು ಮುಖ್ಯ. ನೀವು ಸಂಗ್ರಹಿಸುವ ಹಣ ಅಥವಾ ಕೈಗಾರಿಕೆಯಲ್ಲಿ ಅವಕಾಶಗಳನ್ನು ಕಂಡುಕೊಳ್ಳುವಾಗ ನೀವು ಎಚ್ಚರಿಕೆಯಿಂದ ಇರಬೇಕು. ಇಂದು ನೀವು ಪ್ರಗತಿಯತ್ತ ಸಾಗಲು ಹಲವು ಮಾರ್ಗಗಳನ್ನು ಪರಿಶೀಲಿಸಬಹುದು, ಆದರೆ ನಿಮ್ಮ ಆಯ್ಕೆಗಳನ್ನು ಸರಿಯಾಗಿ ಜವಾಬ್ದಾರಿ ಹೊತ್ತೇ ಮಾಡಬೇಕು. ಪ್ರೀತಿ ಮತ್ತು ಸಂಬಂಧಗಳು ಹೇಗಿದೆ ನೋಡೋಣ. ಪ್ರೀತಿಯ ಸಂಬಂಧಗಳಲ್ಲಿ ನೀವು ಹೆಚ್ಚು ಆನಂದವನ್ನು ಅನುಭವಿಸಬಹುದು, ಆದರೆ ನಿಮ್ಮ ಭಾವನೆಗಳನ್ನು ಸ್ಪಷ್ಟವಾಗಿ ಹಂಚಿಕೊಳ್ಳುವುದು ಮುಖ್ಯ. ನೀವು ನಿಮ್ಮ ಸಂಬಂಧಗಳನ್ನು ಮತ್ತು ಹೃದಯದ ಸಂಬಂಧವನ್ನು ಹೊಸ ರೀತಿಯಲ್ಲಿ ವಿಸ್ತರಿಸಲು ಇಚ್ಛಿಸುತ್ತೀರಿ. ನಿಮ್ಮ ಪಾಲುಗೋಚಿಯೊಂದಿಗೆ ಹೆಚ್ಚು ಬಲವಾದ ಸಂಪರ್ಕವನ್ನು ಹೊಂದಲು ನೀವು ಆತ್ಮವಿಶ್ವಾಸದಿಂದ ಮಾತನಾಡಬಹುದು. ಹಾಗೆ ಯಾವ ಪ್ರಯತ್ನವೂ ನಿಮ್ಮ ಸಂಬಂಧಗಳನ್ನು ಹಿತಕರವಾಗಿ ರೂಪಿಸಲು ಸಾಧ್ಯವಿದೆ. ಆರೋಗ್ಯದ ಹಂತ. ಆರೋಗ್ಯ ಹೋಮದಲ್ಲಿ ನೀವು ನಿಮ್ಮ ದೈಹಿಕ ಮತ್ತು ಮಾನಸಿಕ ಚೇತರಿಕೆಗೆ ಹೆಚ್ಚು ಸಮಯ ನೀಡಲು ಸಿದ್ಧರಾಗಿದ್ದೀರಿ. ನೀವು ಸೋಮಾರಿ ಮಾಡಲು ಇಚ್ಛಿಸುವಿರಿ, ಆದರೆ ಚಟುವಟಿಕೆ ಮತ್ತು ಸರಿಯಾದ ನಿದ್ರೆಗೆ ಸಹಾಯವಾಗಿ ನೀವು ಆರೋಗ್ಯವನ್ನು ಉಳಿಸಬಹುದು. ಈ ಸಮಯದಲ್ಲಿ ನಿಯಮಿತ ವ್ಯಾಯಾಮವು ನಿಮ್ಮ ಶಕ್ತಿಯನ್ನು ಪುನರಾವರ್ತಿಸಲು ಪ್ರಯೋಜನಕಾರಿ. ಆರೋಗ್ಯದ ಬಗ್ಗೆ ನೀವು ಸ್ವಲ್ಪ ಚಿಂತನೆ ಮಾಡಬಹುದು, ಆದರೆ ನಿಮ್ಮ ಸ್ಥಿತಿಯನ್ನು ಸುಧಾರಿಸಲು ಧೈರ್ಯವನ್ನು ವಹಿಸಿ. ವಿಶೇಷ ಸಲಹೆ. ಈ ಸಮಯದಲ್ಲಿ ನೀವು ನಿಮ್ಮ ಭಾವನೆಗಳನ್ನು ಬದಲಾಗಿಸಲು ಇಚ್ಛಿಸುವಿರಿ, ಆದರೆ ಗಮನ ಕೊಡುವುದಾದರೆ ನೀವು ಪ್ರಗತಿ ಸಾಧಿಸಬಹುದು. ನಿಮ್ಮ ವೈಯಕ್ತಿಕ ಪ್ರಗತಿಗೆ ಸಹಾಯ ಮಾಡುವ ಕೆಲವು ಬದಲಾವಣೆಗಳನ್ನು ಅನುಸರಿಸಿ. ಹೆಚ್ಚು ಪರಿಶೀಲನೆ ಮತ್ತು ಧೈರ್ಯವು ನಿಮ್ಮ ಧ್ಯೇಯಗಳನ್ನು ಸಾಧಿಸಲು ಸಹಾಯ ಮಾಡುತ್ತದೆ. ನೀವು ಸಂಕಟಗಳನ್ನು ಎದುರಿಸಿದರೂ ಶಾಂತ ಮನಸ್ಸಿನಿಂದ ನೀವು ಹೆಚ್ಚಿನ ಯಶಸ್ಸುಗಳನ್ನು ಗಳಿಸಬಹುದು. ಬಹುಮಹಿಮೆ ತಂತ್ರ. ಓಂ ಶ್ರೀ ನವದುರ್ಗಾಯೇ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಬಿಳಿ ಅಥವಾ ಚಿನ್ನದ ಬಟ್ಟೆ ಧರಿಸಿ ಜಪ ಮಾಡುವಾಗ ಮನಸ್ಸನ್ನು ಶಾಂತಗೊಳಿಸಿ. ನೀವು ಧ್ಯಾನ ಮತ್ತು ಆತ್ಮವಿಶ್ವಾಸದೊಂದಿಗೆ ಈ ಸಮಯವನ್ನು ಉಪಯೋಗಿಸಬಹುದು. ಈ ವಿಡಿಯೋ ನಿಮಗೆ ಇಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ಮತ್ತು ಮಾಹಿತಿಪೂರಕ ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ను ಫಾಲೋ ಮಾಡಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ